ವೀಕ್ಷಕರೇ, ಲೋಕಸಭೆ ಚುನಾವಣೆ ಮತ್ತಷ್ಟು ಕಾವೇರಿದೆ. ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಮತಬೇಟೆ ಕೂಡ ಜೋರಾಗಿ ಸಾಗ್ತಾ ಇದೆ. ಈ ಹಂತದಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆ ಮತದಾರನ ಮಹತ್ತರವಾದ ವಿವೇಚನೆಗೆ ಬಿಟ್ಟಿದ್ದು, ಸರಳ, ಸಂಯಮ, ಸಮರ್ಥ ಮತ್ತು ಸ್ಪಂದನೆಯುಳ್ಳ ಸಂಸದರನ್ನ ಆರಿಸಿ ಕಳುಹಿಸಬೇಕಾದಂಥ ಜವಾಬ್ದಾರಿ, ಕರ್ತವ್ಯ ಮತದಾರನ ಮೇಲಿದೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ, ಅಭಿಯಾನ ಕೂಡ ನಡೆಸ್ತಾ ಇದೆ. ನಿಮ್ಮ ಸಂಸತ್ ಕ್ಷೇತ್ರಗಳಲ್ಲಿ ಕಾಡ್ತಾ ಇರುವಂತ ಜ್ವಲಂತ ಸಮಸ್ಯೆಗಳು, ಜನರ ನೋವುಗಳು, ಹಿಂದೆ ಗೆದ್ದಿರುವಂತ ಪಕ್ಷ ಮತ್ತು ನಾಯಕರ ಸಾಧನೆ ಏನು, ಜಾತಿವಾರು ಶಕ್ತಿ ಹೇಗೆ ಪ್ರಭಾವವನ್ನು ಬೀರುತ್ತೆ, ನಿರ್ಣಾಯಕ ಸಾಮಾಜಿಕ ಅಂಶಗಳು, ಹಾಗೆಯೇ ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಹೇಗಿದೆ, ಅಭ್ಯರ್ಥಿಗಳ ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವುವು, ಇದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ನಾನು ಸಂಪತ್ ವಂಡಾರು. ಚಾಲುಕ್ಯರ ನಾಡು, ವಿಶ್ವಗುರು ಬಸವಣ್ಣನವರ ನಾಡು, ಕೋಟೆ ನಾಡು, ಮುಳುಗಡೆ ಪ್ರದೇಶ ಅಂತ ಹಣೆಪಟ್ಟಿ ಹೊತ್ತುಕೊಂಡಿರುವಂತ ಕ್ಷೇತ್ರ ಅಂತ ಹೇಳಿದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಐತಿಹಾಸಿಕವಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಈ ಕ್ಷೇತ್ರ ಹೊಂದಿದೆ. ಈವರೆಗೂ ನಡೆದಂತ 17 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 11 ಬಾರಿ ಜಯವನ್ನ ಗಳಿಸಿದ್ರೆ, ಬಿಜೆಪಿ 4 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದೆ. ಪ್ರಮುಖವಾಗಿ ಈ ಬಾರಿಯ ಲೆಕ್ಕಾಚಾರ ಹೆಂಗಿದೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ, ಬಾಗಲಕೋಟೆ ಲೋಕಸಭೆ ಕ್ಷೇತ್ರದಲ್ಲಿ ಯಾರಿಗೆ ಜಯಕಾರವನ್ನ ಅಲ್ಲಿನ ಮತದಾರ ಪ್ರಭುಗಳು ಹಾಕ್ತಾ ಇದ್ದಾರೆ. ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡೋಕೆ ಕಾಂಗ್ರೆಸ್ನವರು ಸಾಕಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಕೂಡ ತಟ್ತಾ ಇದೆ. ಹಾಗೆಯೇ ಈ ಬಂಡಾಯಕ್ಕೆ ಮತದಾರರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಕಾಡುವಂಥ ಸಮಸ್ಯೆ, ಇನ್ನೂ ಬಗೆಹರಿದಂಥ ಸಮಸ್ಯೆ, ಇವುಗಳ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ಅಥವಾ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಜವಾಬ್ದಾರಿಯುತ ಮಾಧ್ಯಮವಾಗಿ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿನ ನಿರ್ಣಾಯಕ ಅಂಶಗಳು ಯಾವುವು, ಭೌಗೋಳಿಕ ಅಂಶ ಹೇಗಿದೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ. ಘಟಾನುಘಟಿ ನಾಯಕರು ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದ ಕಾವು ಜೋರಾಗ್ತಾ ಇದೆ. ಹಾಗೆಯೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಣದಲ್ಲಿರೋದು ಯಾರು, ಮುಂದಿನ ಹಂತದಲ್ಲಿ ವಿಸ್ತಾರವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಈ ಕ್ಷೇತ್ರದಲ್ಲೂ ಕೂಡ 2 ರಾಷ್ಟ್ರೀಯ ಪಕ್ಷಗಳಿಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ, ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಕಣದಲ್ಲಿದ್ದರೆ, ಬಿಜೆಪಿಯಿಂದ PC ಗದ್ದಿಗೌಡರ್ ಈ ಬಾರಿ ಕಣದಲ್ಲಿದ್ದಾರೆ. 2004ರ ಲೋಕಸಭೆ ಚುನಾವಣೆಯಿಂದ 2004, 2009, 2014, 2019 ನಿರಂತರವಾಗಿ ಆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುವಂಥ ಗದ್ದಿಗೌಡರು ಗೆಲುವನ್ನು ಸಾಧಿಸಿದ್ದಾರೆ. ಎಸ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಮುಂದಿನ ಹಂತದಲ್ಲಿ. ಅವರ ಬಳಿಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈ ಲೋಕಲೆಕ್ಕಾಚಾರ ಕ್ಷೇತ್ರ ಪರಿಚಯದಲ್ಲಿ 1 ಗಂಟೆಗಳ ಕಾಲ ನಿರಂತರವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಡುವಂತ ಕೆಲಸ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಅಖಾಡಕ್ಕೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಪಕ್ಷಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೇ ಇತ್ತು. ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿತ್ತು. ಅಲ್ಲಿನ ಮತದಾರರು ಕೂಡ ಈ ಬಾರಿ ಏನಾದರೂ ಚೇಂಜಸ್ ಆಗುತ್ತಾ ಎನ್ನುವಂಥದ್ದಾಗಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಸತತ 4 ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದಂಥ ಹಾಲಿ ಸಂಸದರು PC ಗದ್ದಿಗೌಡರ್, ಇವರಿಗೆ ಮತ್ತೆ ಬಿಜೆಪಿ ಮಣೆ ಹಾಕಿದೆ. ಇವರಿಗೆ ಮತ್ತೆ ಮಣೆ ಹಾಕೋಕೆ ಕಾರಣ ಏನು? ಬೇರೆ ನಾಯಕರು ಆ ಭಾಗದಲ್ಲಿ ಇರಲಿಲ್ವಾ? ಸಾಕಷ್ಟು ಪ್ರಶ್ನೆಗಳು ಕೂಡ ಒಂದು ರೀತಿಯಲ್ಲಿ ಕಾಡ್ತಾ ಇದೆ. ಹಾಗೆಯೇ ಆಕಾಂಕ್ಷಿಗಳಿಗೆ ಅಲ್ಲಿ ನಿರಾಸೆ ಆಗಿರೋದಂತೂ ನಿಜ. ಹಾಲಿ ಸಂಸದ PC ಗದ್ದಿಗೌಡರ್ ಅವರು 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆ ಕ್ಷೇತ್ರ ಪರಿಚಯದಲ್ಲಿ ಆ ಕ್ಷೇತ್ರದಲ್ಲಿ ಏನೆಲ್ಲ ಆಗಿದೆ, ಇಷ್ಟರವರೆಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ
ಗಮನಿಸ್ತಾ ಹೋಗೋದಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ 2004 2009 ಹಾಗೆಯೇ ಬಾಗಲಕೋಟೆ ಕ್ಷೇತ್ರ ಪರಿಚಯ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಶಾಸಕ HY ಮೇಟಿ ಇದ್ದಾರೆ. ಬಿಜೆಪಿ ವಿರುದ್ಧ ಇವರು ಜಯವನ್ನ ಗಳಿಸಿದ್ರು. ಹಾಗೆಯೇ ಹುನಗುಂದದಲ್ಲೂ ಕಾಂಗ್ರೆಸ್ನ MLA ವಿಜಯಾನಂದ ಕಾಶ್ಯಪ್ನವರು ಬಿಜೆಪಿ ವಿರುದ್ಧ 30,007 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದಿನ ವಿಧಾನಸಭಾ ಕ್ಷೇತ್ರ ಮುಧೋಳದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು RB ತಿಮ್ಮಾಪುರ ಸಚಿವರು ಕೂಡ ಹೌದು. ಬಿಜೆಪಿ ವಿರುದ್ಧ 17,335 ಮತಗಳ ಅಂತರದಿಂದ RB ತಿಮ್ಮಾಪುರ ಅವರು ಗೆಲುವನ್ನ ಸಾಧಿಸುತ್ತಾರೆ. 4ನೇ ವಿಧಾನಸಭಾ ಕ್ಷೇತ್ರ ಜಮಖಂಡಿ. ಇಲ್ಲಿರುವಂಥದ್ದು ಬಿಜೆಪಿಯ ಶಾಸಕರು ಜಗದೀಶ್ ಗುಡಗುಂಟಿ ಕಾಂಗ್ರೆಸ್ ವಿರುದ್ಧ 4,716 ಮತಗಳ ಅಂತರದಿಂದ ಇವರು ಗೆಲುವನ್ನ ಸಾಧಿಸುತ್ತಾರೆ. 5ನೇದಾಗಿ ಬೀಳಗಿ ವಿಧಾನಸಭಾ ಕ್ಷೇತ್ರ. ಇಲ್ಲಿರೋದು ಕಾಂಗ್ರೆಸ್ನ ಶಾಸಕರು JT ಪಾಟೀಲ್ ಅಂತ. ಬಿಜೆಪಿ ವಿರುದ್ಧ 11,129 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ. ಹಾಗೆಯೇ ಬಾದಾಮಿ ವಿಧಾನಸಭಾ ಕ್ಷೇತ್ರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಬಾದಾಮಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ MLA ಇರೋದು ಇಲ್ಲಿ ಭೀಮಸೇನ್ ಚಿಮ್ಮನಕಟ್ಟಿ ಅಂತೇಳಿ. ಬಿಜೆಪಿ ವಿರುದ್ಧ 9,725 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ. ತೆರದಾಳ ಮುಂದಿನ ವಿಧಾನಸಭಾ ಕ್ಷೇತ್ರ. ತೆರದಾಳ ವಿಧಾನಸಭಾ ಕ್ಷೇತ್ರದಲ್ಲಿರೋದು ಬಿಜೆಪಿಯ MLA ಸಿದ್ದು ಸವದಿ. ಹಾಗೆಯೇ ಕಾಂಗ್ರೆಸ್ ವಿರುದ್ಧ 10,745 ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸುತ್ತಾರೆ. ನರಗುಂದ ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಬಿಜೆಪಿಯ ಶಾಸಕರು ಇಲ್ಲಿರೋದು CC ಪಾಟೀಲ್. ಕಾಂಗ್ರೆಸ್ ವಿರುದ್ಧ ಕೇವಲ 1,791 ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸುತ್ತಾರೆ. ಲೆಕ್ಕಾಚಾರ ಸ್ಪಷ್ಟವಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇದರಲ್ಲಿ 5 ಕಾಂಗ್ರೆಸ್ನ ಶಾಸಕರಿದ್ದರೆ 3 ಬಿಜೆಪಿಯ ಶಾಸಕರು ಇದ್ದಾರೆ. ಎಸ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಸೆಂಬ್ಲಿ ಕ್ಷೇತ್ರಗಳು ಅಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರಗಳು ಎಷ್ಟು ಎಲ್ಲವನ್ನೂ ಕೂಡ ಗಮನಿಸಿದ್ರೆ ಮೇಲ್ನೋಟಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಬರುತ್ತೆ. ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಶಶಿಕಾಂತ್ ಸರ್, 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಸರ್. ಅದರಲ್ಲಿ 5ರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಉಳಿದಂತೆ 3ರಲ್ಲಿ ಬಿಜೆಪಿಯವರು ಇರೋದು. ಮೇಲ್ನೋಟಕ್ಕೆ ಇದು ಸದ್ಯದ ಮಟ್ಟಿಗೆ ವಿಧಾನಸಭೆ ಚುನಾವಣೆಯ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಗುರುತಿಸಿಕೊಳ್ಳುತ್ತೆ. ಲೋಕಸಭೆ ಲೆಕ್ಕಾಚಾರ ಹೆಂಗಿದೆ ಸರ್? ಇದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಕಳೆದ 20 ವರ್ಷದಿಂದ ಇದು ಬಿಜೆಪಿಯ ಭದ್ರಕೋಟೆ. ನಿಜ 2004 2004 ಕಳೆದ 20 ವರ್ಷದಿಂದ ಗದ್ದಿಗೌಡ್ರೆ ಇಲ್ಲಿ ಗದ್ದಿ ಮೇಲೆ ಕೂತ್ಕೊಂಡಿದ್ದಾರೆ. ಹೌದು, ಇಲ್ಲಿವರೆಗೂ ಯಾರೂ ಬದಲಾಯಿಸಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂತಂದ್ರೆ ಬಾಗಲಕೋಟೆ ಅನ್ನೋದು ಜಾತಿ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ. ಇಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ಜಾತಿ ವೀರಶೈವ ಲಿಂಗಾಯತರದು. ಖಂಡಿತ. ಇಲ್ಲಿವರೆಗೂ MP ಎಲೆಕ್ಷನ್ಗೆ ಯಾರ್ಯಾರು ನಿಂತಿದ್ದಾರೋ ಅವರು ಕಾಂಗ್ರೆಸ್ನವರು ಇರ್ಬೋದು, ದಳ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಅವರೆಲ್ಲರೂ ಸಹಿತ ಇದೇ ಸಮುದಾಯದವರನ್ನೇ ನಿಲ್ಲಿಸಿದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಲಿಂಗಾಯತ ಮತಗಳು 4.5 ಲಕ್ಷ, ಅಷ್ಟು ಹೆಚ್ಚು ಮತದಾರರು ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟರು. ಸೊ ಆದ್ದರಿಂದ ಈ ಒಂದು ಬಾಗಲಕೋಟೆ ಕ್ಷೇತ್ರ ಏನಿದೆ ಅಲ್ವಾ, ಮೂಲಭೂತವಾಗಿ ಅತ್ಯಂತ ನತದೃಷ್ಟ ಕ್ಷೇತ್ರ. ಯಾಕೆ ಅಂತಂದ್ರೆ ಇಡೀ ಒಂದು ಬಾಗಲಕೋಟೆ ಮುಳುಗಡೆ ಆಗೋಗ್ಬಿಡ್ತು, ಊರೇ ಮುಳುಗಡೆ ಆಗೋಗ್ಬಿಟ್ಟು. ಇಡೀ ಏಷ್ಯಾ ಖಂಡದಲ್ಲಿ ಇಷ್ಟು ದೊಡ್ಡ ಬೃಹತ್ ಪ್ರಮಾಣದ ಪುನರ್ವಸತಿ ಆಗಿರ್ತಕ್ಕಂಥದ್ದು ಬಾಗಲಕೋಟೆ ಮಾತ್ರ. ಇಡೀ ಊರನ್ನೇ ಇಡೀ ಪಟ್ಟಣವನ್ನೇ ಶಿಫ್ಟ್ ಮಾಡಬೇಕಾಯ್ತು. ಇದು ಆಮೇಲೆ ಮುಳುಗಡೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಏನಿತ್ತಲ್ಲ ಅದು ಹೆಚ್ಚಾಗಿ ಮುಳುಗಡೆ ಆಗೋಗ್ಬಿಟ್ಟು ಅಲ್ಲೆಲ್ಲವೂ ನೀರು ತುಂಬ್ಕೊಂಡ್ಬಿಡ್ತು. ಅಲ್ಲಿ ಆಲಮಟ್ಟಿ ಡ್ಯಾಮ್ ಬಂತು. ಆಲಮಟ್ಟಿ ಡ್ಯಾಮ್ ಅಲ್ಲಿ ಏನು ನೀರು ತುಂಬುತ್ತಲ್ವಾ, ಅದರ ಪ್ರಯೋಜನ ಬೇರೆ ಜಿಲ್ಲೆಗಳಿಗೆ ಆಯ್ತು ಹೊರತಾಗಿ ಬಾಗಲಕೋಟೆ ಜಿಲ್ಲೆಗೆ ಆಗಿಲ್ಲ. ಆಯ್ತು, ದೀಪದ ಕೆಳಗಡೆ ಕತ್ತಲನ್ನು ಹಾಗೆ ಬೇರೆಯವರಿಗೆಲ್ಲ ನೀರು ಕೊಟ್ಟಿರ್ತಕ್ಕಂಥ ಬಾಗಲಕೋಟು ತನ್ನನ್ನು ತಾನು ಮುಳುಗಿಸ್ಕೊಳ್ತು. ಸೊ ಇಂಥ ಸಂದರ್ಭದಲ್ಲಿ ಕಳೆದ 20 ವರ್ಷದಿಂದ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಒಬ್ಬರೇ ಗದ್ದಿಗೌಡರು ಸತತವಾಗಿ ಆರಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಪ್ರತಿ ಸಾರ್ತಿಯೂ ಸಹಿತ ತಮ್ಮ ಉಮೇದುವಾರನ್ನು ಬದಲಾಯಿಸ್ತಾನೆ ಬಂದಿದ್ದಾರೆ.
ಆಯಿತಾ. ಆರ್ ಎಸ್ ಪಾಟೀಲ್ ಆಗಿರ್ಬೋದು, ಜಿ ಟಿ ಪಾಟೀಲ್ ಆಗಿರ್ಬೋದು, ಅದರ ನಂತರ ಅಜಯ್ ಕುಮಾರ್ ಸರ್ನಾಯಕ್ ಆಗಿರ್ಬೋದು, ವೀಣಾ ಕಾಶ್ಯಪ್ನವರಾಗಿರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲೂ ಸಹಿತ ತಮ್ಮ ಅಭ್ಯರ್ಥಿಯನ್ನು ಬದಲಾಯಿಸ್ತಾ ಅಲ್ಲಿ ಹೇಗಾದರೂ ಮಾಡಿ BJPಯನ್ನು ಮನಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ. ಆದರೆ ಬಾಗಲಕೋಟೆ ಭಾಳ ವಿಶಿಷ್ಟವಾದ ಜಿಲ್ಲೆ ಸರ್. ಯಾಕೆ ಅಂತಂದರೆ ಬಾಗಲಕೋಟೆ ಜಿಲ್ಲೆ ಇಬ್ಬರು ಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ಅದ್ರ ಜೊತೆಗೆ ಯಾರು ಈ ದೇಶಕ್ಕೆ ಉಪರಾಷ್ಟ್ರಪತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಹಂಗಾಮಿ ರಾಷ್ಟ್ರಪತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವಿಭಜಿತ ಬಿಜಾಪುರ ಜಿಲ್ಲೆ, ಅದರಲ್ಲಿ ಬಾಗಲಕೋಟು ಸಹಿತ ಇದೆ. ಅರ್ಥ ಆಯ್ತಾ ನಿಮಗೆ? ಇಬ್ಬರು ಮಂತ್ರಿಗಳು ಯಾರು ಅಂತಂದರೆ ಒಬ್ಬರು SR ಕಂಠಿ ಅವರು ಹುನಗುಂದವರು, ಇನ್ನೊಬ್ಬರು BD ಜತ್ತಿ ಅವರು ಜಮಖಂಡಿ ಅವರು, ಬಾಗಲಕೋಟೆ ಜಿಲ್ಲೆಯವರು. ಇವರಿಬ್ಬರು ಸಹಿತ ಆಯ್ತಾ, ಇವರಿಬ್ಬರನ್ನು ಆರಿಸಿ ಕಳಿಸಿ BD ಜತ್ತಿಯವರು ರಾಷ್ಟ್ರದಲ್ಲೇ ದೊಡ್ಡ ಹೆಸರು ಮಾಡಿದರು. ಅತ್ಯಂತ ಶಿಸ್ತಿನ, ಭ್ರಷ್ಟಾಚಾರವೇ ಇಲ್ಲದಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಸರುವಾಸಿ ಆಗಿರ್ತಕ್ಕಂಥವ್ರು BD ಜತ್ತಿ ಅವರು. ಸೊ ಅವರು ಉಪರಾಷ್ಟ್ರಪತಿ ಆದರು, ಆಮೇಲೆ ಹಂಗಾಮಿ ರಾಷ್ಟ್ರಪತಿಯೂ ಆದರು. ಅಂತಹ ಒಂದು ದೊಡ್ಡದಾದಂಥ ಹೆಸರು ಈ ಕ್ಷೇತ್ರಕ್ಕಿದೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವೀರೇಂದ್ರ ಪಾಟೀಲ್ ಅವರು. ವೀರೇಂದ್ರ ಪಾಟೀಲ್ ಅವರನ್ನು ಸಹಿತ ಲೋಕಸಭೆಯಲ್ಲಿ ಗೆಲ್ಲಿಸ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆ. ಅದರ ಜೊತೆಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು, ರಾಮಕೃಷ್ಣ ಹೆಗಡೆ ಅವರನ್ನು ಆ ಜಿಲ್ಲೆಯವರು ಸೋಲಿಸಿದರು. ಅವರು ಜನತಾದಳದಿಂದ ನಿಂತಿದ್ರು. ಆ ಸಂದರ್ಭದಲ್ಲಿ ಅವ್ರ ಸೋಲಿಗೆ ಬಹಳ ಮುಖ್ಯ ಕಾರಣ ಅಂತಂದ್ರೆ ಅದೇ ಸಮಯಕ್ಕೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು 1991ರಲ್ಲಿ. ಆ ಇಫೆಕ್ಟ್ನಿಂದಾಗಿ ಇವರು ಎಂಥ ದೊಡ್ಡ ಹೆಸರು ಮಾಡಿದ್ರು ಸಹಿತ ರಾಮಕೃಷ್ಣ ಹೆಗಡೆ ಅವರು ಆ ಒಂದು ಕಾಂಗ್ರೆಸ್ಸಿನ ವೇವ್ನಲ್ಲಿ ಸೋಲ್ಬೇಕಾಯ್ತು. ಆದರೆ ಇವಾಗ ಸಿನಾರಿಯೋ ಬದಲಾಗಿದೆ ಬಾಗಲಕೋಟೆ ಜಿಲ್ಲೆದ್ದು. ಸೊ ಬಾಗಲಕೋಟೆ ಜಿಲ್ಲೆಯು ಸಹಿತ ಮತ್ತೆ ಜಾತಿ ರಾಜಕಾರಣಕ್ಕೆ ಆಗಿದೆ. ಆದರೆ ಕುಟುಂಬ ರಾಜಕಾರಣ ಇರಲಿಲ್ಲ ಅಲ್ಲೇ, ಆದರೆ ಇವಾಗ ಶುರು ಆಗಿದೆ. ಅದು ಕಾಂಗ್ರೆಸ್ ಮೂಲಕ ಶುರು ಆಗಿದೆ. ಸರ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ಸರ್, ಗಮನಿಸ್ತಾ ಹೋಗೋದಾದ್ರೆ 2004ರಿಂದ 2019ರ ಲೋಕಸಭೆ ಚುನಾವಣೆ ಗದ್ದಿಗೌಡರವರೇ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಈ ಬಾರಿ ಅವರ ಗೆಲುವಿಗೆ ಬ್ರೇಕ್ ಬೀಳುತ್ತಾ ಎನ್ನುವಂತ ಪ್ರಶ್ನೆ ಸರ್. ಚಾಲುಕ್ಯರ ನಾಡಲ್ಲಿ ಸೋಲಿಲ್ಲದ ಸರ್ದಾರ್ನಂತೆ ಗದ್ದಿಗೌಡರವರು ಇಷ್ಟೊಂದು ಬಾರಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದೇ ಅವರ ಒಂದು ವ್ಯಕ್ತಿತ್ವವನ್ನ ಬಹುಶಃ ಜನರಿಗೆ ಅವರು ಹತ್ತಿರ ಇದ್ದಾರೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಬೇರೆ ಒಂದು ಏನು ಗ್ಯಾರಂಟಿಗಳ ಪ್ರಭಾವ ಇರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ಗಳ ಅಥವಾ ಅಭ್ಯರ್ಥಿಗಳ ಅಥವಾ ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಅನ್ನು ನೋಡಿದ್ರು. ಆದರೆ ಕಾಂಗ್ರೆಸ್ಸಿಗೆ ಅದು ಒಂದು ರೀತಿಯಲ್ಲಿ ಹಿಂದಿನಿಂದಲೂ ಒಂದು ರೀತಿಯಲ್ಲಿ ಬೆಂಬಲ ಕೊಟ್ಕೊಂಡು ಬಂದಿದೆ. ಆದರೆ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದಲ್ಲಿ, ನಿಮ್ಮ ಚಾನೆಲ್ನಲ್ಲಿ ಅನೇಕ ಸಾರಿ ನಾವು ಆಲೋಚನೆ ಮಾಡುವಾಗ ಹೇಳ್ತಾ ಇದ್ವಿ, ಇದು ವಿಧಾನಸಭೆಯ ಕ್ಷೇತ್ರಕ್ಕೆ ಒಂದು ಚುನಾವಣೆಗೆ ಅಂತ ಲೋಕಸಭೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಭಿನ್ನವಾದ ರೀತಿಯಲ್ಲಿ ಇರ್ತದೆ. ಆಮೇಲೆ ಅಲ್ಲಿ ಪ್ರಬುದ್ಧರಾದ ಮತದಾರರು ಇರ್ತಕ್ಕಂಥ ಜಿಲ್ಲೆ. ಅವರು ಹೇಳಿದ್ರಲ್ಲ, ನಮ್ಮ ಮಿತ್ರರು ಹೇಳಿದ ಹಾಗೆ ಅಲ್ಲಿ ವೀರೇಂದ್ರ ಪಾಟೀಲ್ರಾಗಲಿ, ಜತ್ತಿ ಅವರೇ ಆಗಲಿ, ಇವರು SR ಕಂಠಿ ಅವರೇ ಆಗಲಿ, ಒಂದು ಅತ್ಯಂತ ಶ್ರೇಷ್ಠವಾದ ನಾಯಕರು. ಆಲ್ ಇಂಡಿಯಾ ಲೆವೆಲ್ ಅವರು ಉಪರಾಷ್ಟ್ರಪತಿ ಆದರು. ಇವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸಿ ಮತ್ತೆ ಅವ್ರ ಜೊತೆ ಸೇರಿ ಕೇಂದ್ರದ ಮಂತ್ರಿ ಆದರು. ಅಂದ್ರೆ ಇಂತಹ ಪ್ರಬುದ್ಧ ನಾಯಕರನ್ನ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಲೋಕಸಭೆಯ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಇವತ್ತಿಗೂ ಗದ್ದಿಗೌಡರಿಗೆ ಸಮನಾಗಿ ನಿಲ್ತಕ್ಕಂಥವ್ರು ಯಾರೂ ಕ್ಯಾಂಡಿಡೇಟ್ ಇಲ್ಲ ಎನ್ನತಕ್ಕಂಥ ರೀತಿಯಲ್ಲಿ ಆ ಒಂದು ಮಂತ್ರಿಗಳ ಶಿವಾನಂದ ಪಾಟೀಲ್ ರವರ ಏನು ಪುತ್ರಿ ಇದ್ದಾರೆ ಸಂಯುಕ್ತ ಪಾಟೀಲ್ ಅವರನ್ನು ನಿಲ್ಲಿಸಿರ್ತಕ್ಕಂಥದ್ದೇ ಒಂದು ಉದಾಹರಣೆ. ಅಂದ್ರೆ ಯಾವ ದೃಷ್ಟಿಯಿಂದ ನಾನು ನಿಮ್ಮ ಚಾನೆಲ್ ನನಗೆ ಆಹ್ವಾನ ಬರೋಕ್ಕೆ ಮುಂಚೆ ನಾನು ಫೋನ್ ಮಾಡಿದ್ದೆ. ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ಅವ್ರ ಬಗ್ಗೆ ನಮಗೆ ಹೆಚ್ಚಿಗೆ ಗೊತ್ತಿಲ್ಲ, ಯಾರು ಸಂಯುಕ್ತ ಪಾಟೀಲ್ ರವರ ಬಗ್ಗೆ. ಆದರೆ ಅವರ ತಂದೆ ಸಚಿವರಾಗಿರೋದ್ರಿಂದ, ಅವರು ಪ್ರಬಲ ಕೋಮಿನ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅವರಲ್ಲೂ ಸಹ ಒಂದು ರೀತಿಯಲ್ಲಿ ಅವರಿಗೆ ಅವಕಾಶ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದಾರೆ. ಮತ್ತು ಹೊಸ ಮುಖ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ. ಬಟ್ ಆಂಟಿ ಇನ್ಕ್ಯುಂಬೆನ್ಸಿ ಏನು ಮತದಾರರ ಒಲವನ್ನ ಅವರು ವಿರೋಧವಾದ ರೀತಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಗದ್ದಿಗೌಡರವರು ಯಾವತ್ತೂ ಅದಕ್ಕೆ ಒಳಗಾಗಿಲ್ಲ. ಅಂದ್ರೆ ಅವರು ಬಹಳ ಜನಪ್ರಿಯವಾದ ವ್ಯಕ್ತಿ, ಮತ್ತೆ ಬಹಳ ಸಿಂಪಲ್, ಆಕ್ಸೆಸಿಬಲ್ ಅಂಡ್ ಆಲ್ಸೋ ಈಸ್ ಎ ಪರ್ಫಾರ್ಮರ್ ಅಂತ ಹೇಳ್ತಾರೆ. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ
ಬಹುಶಃ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಬಿಂಬಿಸಿದ್ರು ಸಹ ಲೋಕಸಭೆಯ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿನಲ್ಲಿ ಇದು ಒಂದು ರೀತಿಯಲ್ಲಿ ಒಂದು ಯಶಸ್ಸನ್ನ ಸಾಧಿಸುವ ಒಂದು ಡೆಫಿನೆಟ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಾಗಲಕೋಟೆ ಅಂತಕ್ಕಂಥದ್ದನ್ನ ಕಾಣ್ಬೋದು. ಯಾಕಂದ್ರೆ ಒಂದು ರೀತಿಯಲ್ಲಿ ಮೋದಿಯವರ ಪ್ರಭಾವ ಅನೇಕ ಕ್ಷೇತ್ರಗಳಲ್ಲಿದೆ. ಅದನ್ನು ನಿಮ್ಮ ಚಾನೆಲ್ ನಲ್ಲಿ ನಾವು ಅನೇಕ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಮೋದಿರವರ ಪ್ರಭಾವ ಮತ್ತು ಗದ್ದಿಗೌಡರವರ ವ್ಯಕ್ತಿತ್ವ, ಅವರ ಹಿರಿತನ ಮತ್ತು ಅವರಿಗೆ ಜನರಿಂದ ಇರತಕ್ಕಂಥ ಯಾವುದೇ ವಿರೋಧ, ಗೋ ಬ್ಯಾಕ್ ಗದ್ದಿಗೌಡ ಅಂತ ಒಬ್ರು ಹೇಳಿಲ್ಲ. ಕೆಲವರು ಸಾರಿ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಹೊರಗಡೆಯಿಂದ ಬಂದ್ರೆ ಗೋ ಬ್ಯಾಕ್ ಅಂತ ಚುನಾವಣೆ ಇಷ್ಟು ಭಿನ್ನ ಮತವನ್ನ ಇಲ್ಲಿಲ್ಲ. ಆಮೇಲೆ ಮುರುಗೇಶ್ ನಿರಾಣಿ ಅವರು ಟ್ರೈ ಮಾಡಿದ್ರು ಈ ಒಂದು ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ. ಅವರು ಅನೇಕ ಕಾರಣಗಳಿಂದ ಬಿಜೆಪಿ ತನ್ನ ಆಂತರಿಕ ಸರ್ವೆಯಲ್ಲಿ ಅವರೆಲ್ಲರನ್ನೂ ಪರಿಶೀಲಿಸಿ ಈಗ ಸದ್ಯದ ಮಟ್ಟಿಗೆ ಗೆಲ್ಲುವ ಕುದುರೆ ಅಂತ ಅಂದ್ರೆ ಇದು ಗದ್ದಿಗೌಡರು. ಆದ್ರಿಂದ ಇಂಥವ್ರನ್ನ ನಾವು ನಿಲ್ಲಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡಿರ್ತಕ್ಕಂಥದ್ದು ತಪ್ಪೇ ಇಲ್ಲ. ಆದರೆ ಗದ್ದಿಗೌಡರವರ ಅಟೆಂಡೆನ್ಸ್ ನೋಡಿದ್ರೆ 91% ಇದೆ ಎಲ್ಲಿ ಪಾರ್ಲಿಮೆಂಟ್ ನಲ್ಲಿ. ಆಮೇಲೆ ಸುಮಾರು 60ರಿಂದ 70 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ, ಆಮೇಲೆ ಕೃಷಿ ಸಮಿತಿ, ಸೆಂಟ್ರಲ್ ಅಗ್ರಿಕಲ್ಚರಲ್ ಕಮಿಟಿನಲ್ಲಿ ಸದಸ್ಯರಾಗಿ ಕೆಲಸ ಮಾಡಿ, ಅಂದ್ರೆ ವೆರಿ ಸೈಲೆಂಟ್ ಅಂಡ್ ಸಿಸ್ಟಮೆಟಿಕ್ ವರ್ಕರ್ ಅಂತಕ್ಕಂಥದ್ದನ್ನು ಸಹ ನಾನು ನನ್ನ ದೆಹಲಿ ಮೂಲಗಳಿಂದ ತಿಳ್ಕೊಂಡಿದ್ದೇನೆ. ಇನ್ನು ಮೂರನೇದು ಏನಂದ್ರೆ ಅಲ್ಲಿ ಅನೇಕ ಕಾರ್ಯಕ್ರಮಗಳು 2014ರವರೆಗೆ ಹೆಚ್ಚು ಚಾಲ್ತಿಯಲ್ಲಿರಲಿಲ್ಲ. ರೈಲ್ವೆ ಲೈನ್ ಕುಡ್ಚಿ ಮತ್ತು ಬಾಗಲಕೋಟೆ, ಈ ರೈಲ್ವೆ ಲೈನು ಒಂದು ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಇವರು ಅದನ್ನ ಹೆಚ್ಚಿನ ರೀತಿಯಲ್ಲಿ ಅದು ಜಾರಿ ಬರುವಂತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದು 40 ಎಸ್ ಸರ್, ಈ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಮಾತನಾಡೋಣ. ಎಸ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಒಂದಷ್ಟು ಜ್ವಲಂತ ಸಮಸ್ಯೆಗಳಿವೆ, ಇನ್ನೂ ಕೂಡ ಬಗೆಹರಿದಿಲ್ಲ. ಪುರಾಣಿಕ್ ಸರ್ ಹೇಳ್ತಾ ಇದ್ರು ರೈಲ್ವೆ ಯೋಜನೆಯ ಬಗ್ಗೆ, ಅದನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ, ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬದಾಮಿ, ಹುನಗುಂದ, ಬಿಳಗಿ, ಮುಧೋಳ, ಜಮಖಂಡಿ, ತೆರದಾಳ ಹಾಗೆಯೇ ಪಕ್ಕದ ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರ ಕೂಡ ಸೇರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿರುವಂತ ಸಾಮಾಜಿಕ ನಿರ್ಣಾಯಕ ಅಂಶಗಳು ಏನು, ಮತದಾರ ಯಾವೆಲ್ಲ ಅಂಶಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಒಂದಷ್ಟು ಕೆಲಸಗಳು ಅಲ್ಲಿ ಆಗ್ಲೇ ಇಲ್ಲ. ಯಾವುದದು? ಬ್ರಿಟಿಷರ ಕಾಲದ ಬಾಗಲಕೋಟೆ ಕುಡಚಿ ರೈಲು ಕಾಮಗಾರಿ. ಬಾಗಲಕೋಟೆ ಕುಡಚಿ ರೈಲು ಮಾರ್ಗ ಇದೆಯಲ್ಲ, 2010ರಲ್ಲಿ ಆರಂಭಗೊಂಡಿದೆ. ಈವರೆಗೆ 40 ಕಿಲೋಮೀಟರ್ ಹಳಿ ಜೋಡಣೆ 2010ರಲ್ಲಿ ಆರಂಭ ಆಗಿದ್ದು 2020 ಆದರೂ ಕೂಡ 40 ಕಿಲೋಮೀಟರ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಗಮನಿಸಬೇಕಾಗುತ್ತೆ. ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಕೈಗಾರಿಕೆಗಳ ಸ್ಥಾಪನೆ ಆಗಿಲ್ಲ. ಹಾಗೆಯೇ ಕೃಷ್ಣಾ ಮೇಲ್ದಂಡೆ ಯೋಜನೆ ತ್ಯಾಗ ಮಾಡಿದ್ದಾರೆ ಸಂತ್ರಸ್ತರು, ತಮ್ಮ ಜಾಗವನ್ನು ಕೊಟ್ಟಿದ್ದಾರೆ, ಅವರ ಗೋಡೆಗೆ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ. ಇತ್ತೀಚೆಗೆ ಸಂಸದರಾಗಿರುವಂಥ PC ಗದ್ದಿಗೌಡರವರಿಂದ FM ಕೇಂದ್ರ ಕೂಡ ಉದ್ಘಾಟನೆಗೊಂಡಿದೆ. ಬಾಗಲಕೋಟೆ, ಬದಾಮಿ, ಗುಳೇದಗುಡ್ಡ ರೈಲು ನಿಲ್ದಾಣಗಳಲ್ಲಿ ಮೇಲ್ಸೇತುವೆ ಕಾಮಗಾರಿ ಆಗಿಲ್ಲ. ಹಾಗೆಯೇ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಒಂದಷ್ಟು ಕನೆಕ್ಟಿಂಗ್ ವಿಚಾರಗಳು, ಸಮಸ್ಯೆಗಳು ಸಾಕಷ್ಟು ಇವೆ. ಆಗಲೇ ಹೇಳ್ತಾ ಇದ್ದೆ, ಬಾಗಲಕೋಟೆ ಟು ಕುಡಚಿ ರೈಲು ಮಾರ್ಗ 2010ರಲ್ಲಿ ಆರಂಭಗೊಂಡಿದೆ. ಈವರೆಗೆ 40 ಕಿಲೋಮೀಟರ್ ಹಳಿ ಜೋಡಣೆ ಮುಗಿದಿಲ್ಲ. ಒಟ್ಟು 142 ಕಿಲೋಮೀಟರ್ ರೈಲು ಹಳಿ ಜೋಡಣೆ ಇನ್ನೂ ಕೂಡ ಬಾಕಿ ಇದೆ. ಗದ್ದಿಗೌಡರವ್ರ ಹತ್ರ ಬಳಿ ಕೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರದವರು ನಮ್ಗೆ ಸಾಥ್ ಕೊಡ್ತಿಲ್ಲ, ಜಾಗ ಬಿಟ್ಟುಕೊಡುವಂತ ವಿಚಾರದಲ್ಲಿ. ಓಕೆ, 2024 ಓಕೆ, ಕಾಂಗ್ರೆಸ್ ಸರ್ಕಾರ ಇದೆ, ಏನಾದ್ರು ಇಲ್ಲಿ ನೀವು ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದೆ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದೆ. ಆದ್ರೆ ಕಳೆದ ಬಾರಿ 2023ರಲ್ಲಿ ಯಾರಿದ್ರು? ಬಿಜೆಪಿಯವರೇ ಇದ್ರು. ಅವ್ರ ಜೊತೆ ಮಾತುಕತೆ ನಡೆಸಿ ಕ್ಲಿಯರ್ ಮಾಡ್ಕೊಳ್ಬಹುದಿತ್ತಲ್ವಾ ಎನ್ನುವಂತ ಪ್ರಶ್ನೆ ಆ ಕ್ಷೇತ್ರದ ಮತದಾರರದ್ದು. ಎಸ್, ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಷ್ಟೆಷ್ಟು ಮತದಾರರಿದ್ದಾರೆ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಧೋಳದಲ್ಲಿ 1,517,000 ಪುರುಷ ಮತದಾರರಿದ್ದಾರೆ. ಹಾಗೆಯೇ ಮಹಿಳಾ ಮತದಾರರು 1,05,263. ಒಟ್ಟು ಮತದಾರರ ಸಂಖ್ಯೆ 2,05,780. ತೇರದಾಳದಲ್ಲಿ 1,15,655 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 1,17,016. ಒಟ್ಟು ಮತದಾರರ ಸಂಖ್ಯೆ 2,32,671.
ಜಮಖಂಡಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ 1,12,253 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 1,13,911. ಒಟ್ಟು ಮತದಾರರ ಸಂಖ್ಯೆ 2,20,138. ಬೀಳಗಿಯಲ್ಲಿ 1,14,784 ಪುರುಷ ಮತದಾರರಿದ್ರೆ, ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆ 1,18,110. ಒಟ್ಟು ಮತದಾರರ ಸಂಖ್ಯೆ 2,32,894. ಬಾದಾಮಿ ಕ್ಷೇತ್ರದಲ್ಲಿ 1,12,448 ಪುರುಷ ಮತದಾರರಿದ್ರೆ 1,11,727 ಮಹಿಳಾ ಮತದಾರರಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 2,24,176. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1,23,276 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 1,26,109. ಒಟ್ಟು ಮತದಾರರ ಸಂಖ್ಯೆ 2,49,385. ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ 1,12,253 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 1,13,911. ಒಟ್ಟು ಮತದಾರರ ಸಂಖ್ಯೆ 2,26,164. ನರಗುಂದದಲ್ಲಿ 95,942 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 94,245. ಒಟ್ಟು ಮತದಾರರ ಸಂಖ್ಯೆ 1,90,187. ಈ 8 ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿ ಒಟ್ಟು ಪುರುಷ ಮತದಾರರ ಸಂಖ್ಯೆ 8,83,993. ಹಾಗೆಯೇ ಒಟ್ಟು ಮಹಿಳಾ ಮತದಾರರ ಸಂಖ್ಯೆ 8,97,306. ಒಟ್ಟು ಮತದಾರರ ಸಂಖ್ಯೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ 17,81,395. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಜನ ಮತದಾರರಿದ್ದಾರೆ ಎನ್ನುವುದನ್ನು ಕ್ಲಿಯರ್ ಕಟ್ ಆಗಿ ಗಮನಿಸಿದ್ರೆ, ಹಾಗೆಯೇ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ವಿ. ಶಶಿಕಾಂತ್ ಸರ್, ಒಂದು ಪ್ರಮುಖ ವಿಚಾರ, ನಾನು ಆಗಲೇ ಇದನ್ನು ಮೆನ್ಷನ್ ಮಾಡಿದ್ದೆ. ಆಗಲೇ 2004ರಿಂದ 2019ರವರೆಗೆ ಕಂಟಿನ್ಯೂಸ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದೊಂದು ರೈಲು ಯೋಜನೆ ಸರ್, ಇನ್ನೂ ಆಗೇ ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಇದೇನಾ ಸಂಸದರ ಸಾಧನೆ ಎನ್ನುವಂಥ ಪ್ರಶ್ನೆ ಅಲ್ಲಿನ ಮತದಾರರು ಕೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಅಂತೇಳಿ. ಅದು ಇನ್ನೂ ಒಂದು ಟರ್ಮ್ ಅವ್ರು ಆಸೆ ಬಂದರೂ ಆಗೋದಿಲ್ಲ. ಆಯ್ತಾ? ಸರ್ಕಾರ, ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರ ಕಡೆ, ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡುತ್ತಾ ಅಲ್ಲಿರ್ತಕ್ಕಂಥ ಯೋಜನೆಯನ್ನು ಮಾಡ್ತಾ ಇಲ್ಲ. ಅದಕ್ಕೊಂದು 14 ವರ್ಷ ಬೇಕನ್ರಿ. ಬರೀ 40 ಕಿಲೋಮೀಟರ್ ಆಗಿಲ್ಲ ಇನ್ನು, ಬರೀ ಹಳಿ ಜೋಡಿನ 14 ವರ್ಷದಿಂದ. ಆ ಟೋಟಲ್ ಆಗಿರ್ತಕ್ಕಂಥದ್ದು 182 ಕಿಲೋಮೀಟರ್ ಅದು. ಸೊ ಅದೊಂದು ಆದರೆ ಅಲ್ಲಿರ್ತಕ್ಕಂಥ ಜನರಿಗೆ ಉಪಯೋಗ ಆಗುತ್ತೆ. ಅದು ಕೇಂದ್ರ ಸರ್ಕಾರದ ಯೋಜನೆ. ಇವತ್ತರೆಗೂ ಆಗ್ತಾ ಇಲ್ಲ, ಮಾಡುವ ಇಚ್ಛಾಶಕ್ತಿ ಇಲ್ಲ. ಗದ್ದಿಗೌಡರು ಒಳ್ಳೆಯವರು ಇರ್ಬೋದು, ಸಜ್ಜನರಿರ್ಬೋದು, ಅರ್ಥ ಆಯ್ತಾ? ಆದ್ರೆ ಅವ್ರು ಹೇಳಿದಾಗ ದೊಡ್ಡ ಕೆಲಸಗಾರರೇನಲ್ಲ ಅವರು. ಇಲ್ಲಿವರೆಗೂ ಯಾವುದೇ ಒಂದೇ ಒಂದು ಕೈಗಾರಿಕೆಯನ್ನು ಸಹಿತ ಬಾಗಲಕೋಟೆಗೆ ತಂದಿಲ್ಲ. ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಯೋಜನೆಗಳು ಯಾವುವು ಸಹಿತ ಬಾಗಲಕೋಟೆಗೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಅವರನ್ನು ನಾವು MP ಅಂತ, ಅನಿವಾರ್ಯ ಕಾರ್ಮಿಕ MP ಅಂತ ಮಾಡಿದ್ದಾರೆ. ಇವತ್ತು ಸಹಿತ ಅವ್ರು 4 ಸರ್ತಿ ಆಯ್ಕೆ ಆಗಿದ್ದು ಸಹಿತ ಅದ್ರಲ್ಲಿ ಹಿಂದಿಂದೆಲ್ಲವೂ ಸಹಿತ ಈ ಮೋದಿ ಒಂದು ಪ್ರಭಾವದಿಂದ ಬಂದಿರೋದು. 2014ರಿಂದ ಮೋದಿ ಅಲೆ ಎಲ್ಲ ಮೋದಿ ಅಲೆನೇ. ಮೊದಲು ಒಂದು ಸರ್ತಿ ಬಂದ್ರು, ಆದ ನಂತರ ಬಂದಿರೋದೆಲ್ಲವೂ ಸಹಿತ ಮೋದಿ ಅಲೆಗಳಲ್ಲಿ ಇಲ್ಲಿವರೆಗೂ ಹೇಗೆ ಗಾಳಿ ಬೀಸಿದಾಗ ಬಂದ್ರು. ಆಯ್ತಾ? ಆದರೆ ಆಯ್ತಪ್ಪ ಗದ್ದಿಗೌಡ್ರೆ, ನಿಮ್ಮ ಸಾಧನೆ ಏನು ಬಾಗಲಕೋಟೆ ಜಿಲ್ಲೆಗೆ? ನಾನು ಬಾಗಲಕೋಟೆ ಜಿಲ್ಲೆ ಅವನೇ, ನಾನು ಬಾಗಲಕೋಟೆ ಅವನೇ. ಆಯ್ತಾ? ಹಾಗಾದ್ರೆ ಏನನ್ನ ನಮಗೆ ಕೊಟ್ಟಿದ್ರಿ ಇಲ್ಲಿವರೆಗೂ? ಕೇಂದ್ರ ಸರ್ಕಾರದ ಯಾವ ಯೋಜನೆ ಇದೆ? ನೀವು ಮಾಡಿ ಒಂದು FM, ಇತ್ತೀಚೆಗೆ ಅದು ಒಂದು FM ಇದನ್ನ FM ಕೇಂದ್ರವನ್ನು ನೀವು ಮಾಡಿಬಿಟ್ಟು ನಮಗೆ ಹಾಡು ಕೇಳಿಸೋದು ಅಭಿವೃದ್ಧಿ ಎಲ್ಲೋ ಅಲ್ಲ. ಇವಾಗ ಚುನಾವಣೆಗಿಂತ 1 ತಿಂಗಳ ಮುಂಚೆ ಸರ್, ಆಯ್ತಾ, ಬಾದಾಮಿ ಮತ್ತು ಗುಳೇಗುಡ್ಡ ಮಧ್ಯದಲ್ಲಿ ಒಂದು ರೈಲ್ವೆ ಮೇಲು ಸೇತುವೆ ಬೇಕಾಗಿತ್ತು. ಅದು ಕಳೆದ 28 ವರ್ಷಗಳಿಂದಲೂ ಆ ಭಾಗದ ಜನರ ಒಂದು ಬೇಡಿಕೆ ಆಗಿತ್ತು. ಆಯ್ತಾ? ಅಲ್ಲಿ ಪ್ರತಿ ಸರ್ತಿಯೂ ಸಹಿತ ಈ ರೈಲು ಬಂದಾಗ ಈ ಕಡೆ 2 ಕಿಲೋಮೀಟರ್, ಆ ಕಡೆ 2 ಕಿಲೋಮೀಟರ್ ವಾಹನಗಳು ನಿಂತ್ಕೊಳ್ತಾ ಇತ್ತು. ಅದ್ರ ಮೇಲೆ ಒಂದು ಮೇಲು ಸೇತುವೆ ಕೊಡಿ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷದಿಂದ ಕೇಳ್ತಾ ಇದ್ರೆ ಇವತ್ತರೆಗೂ ಆಗಿರಲಿಲ್ಲ. ಚುನಾವಣೆಗೆ 1 ತಿಂಗಳು ಮುಂಚೆ, ಆಯ್ತಾ, ಅದನ್ನ ಮೋದಿಯವರು ಅಲ್ಲಿಂದ ಕೂತ್ಕೊಂಡು ಕಂಪ್ಯೂಟರಲ್ಲಿ ಆನ್ಲೈನ್ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಯಾಕೆ ಸ್ವಾಮಿ, 10 ವರ್ಷ ನಿಮ್ಮ ಸರ್ಕಾರ ಇತ್ತಲ್ವಾ?
ಗದ್ದಿಗೌಡರು 20 ವರ್ಷ MP ಆಗಿದ್ರು, 10 ವರ್ಷ ಅವ್ರದೇ ಸರ್ಕಾರ ಕೇಂದ್ರದಲ್ಲಿತ್ತು. ನೀವು ಹೇಳಿದಂಗೆ 4 ವರ್ಷಗಳ ಕಾಲ ಇತ್ತೀಚೆಗೆ ಡಬಲ್ ಇಂಜಿನ್ ಸರ್ಕಾರವೂ ಇತ್ತು. ಇಂಥ ಸಂದರ್ಭದಲ್ಲಿ ನಿಮ್ಗೇನು ಭೂಮಿ ಕೊಟ್ಟಿಲ್ಲ ಅಂತ ಏನು ನೆಪ ಹೇಳ್ತಿರಲ್ವಾ ರಾಜ್ಯ ಸರ್ಕಾರ? ನಿಮ್ಮ ಸರ್ಕಾರದಿಂದ ಭೂಮಿಯನ್ನು ನೀವು ಮಂಜೂರು ಮಾಡಿಸ್ಕೋಬೇಕಾಗಿತ್ತು, ಅಡೆತಡೆಗಳನ್ನ ನಿವಾರಿಸ್ಕೊಳ್ಬೇಕಾಗಿತ್ತು. ಅದು ಒಂದೇ ಒಂದು ಯೋಜನೆ ನೀವು ಮಾಡಬೇಕಾಗಿರೋದು, ಬೇರೆ ಇನ್ಯಾವುದು ಯೋಜನೆ ಮಾಡಿಲ್ಲ ಇಲ್ಲಿವರೆಗೂ. ಒಂದು ಯೋಜನೆಯನ್ನು ನೀವು ಪೂರ್ತಿಯಾಗಿ ಸರಿಯಾಗಿ ಸಮರ್ಪಕವಾಗಿ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಆ ಭಾಗದ ಜನರು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ರಲ್ವಾ? ಆದ್ದರಿಂದ ಈಗೂ ಸಹಿತ ಅವರೇನೋ ನೀವು ಗೆಲ್ತೀನಿ ಅಂತಂದ್ರೆ ಅದರ ಅರ್ಥ ಏನಂದ್ರೆ ನಿಮ್ಮ ಈಗ ಅತ್ಯಂತ ಪ್ರಬಲವಾದ ಕ್ಯಾಂಡಿಡೇಟ್ ಇಲ್ಲ ಅನ್ನೋದಕ್ಕೆ ಗೆಲ್ಲಬಹುದು ನೀವು ಅಷ್ಟೇ. ಇದ್ದು ಪ್ರಬಲವಾದ ಕ್ಯಾಂಡಿಡೇಟ್ ಇದ್ರೆ ನಿಮ್ಗೆ ಗೆಲ್ಲುವ ಸಾಧ್ಯತೆಗಳು ಇರಲಿಲ್ಲ. ಇವಾಗೂ ಸಹಿತ ಯಾಕಂದ್ರೆ ಈಗ ಅಲ್ಲಿ ಇರ್ತಕ್ಕಂಥದ್ದು 3 ಜನ BJP ಅವರು ಇದ್ದಾರೆ. ಅದರಲ್ಲಿ ವೀಣಾ ಕಾಶ್ಯಪ್ನವರು ಸಹಿತ ಅಥವಾ ವಿಜಯಾನಂದ ಕಾಶ್ಯಪ್ನವರು ಆಫ್ ಆದ್ರೆ, ತಟಸ್ಥ ಆದ್ರೆ, ಅವಾಗ 4 ಮಾತ್ರ ವಿಧಾನಸಭೆಯ 4 MLAಗಳು ಮಾತ್ರ ಇರ್ತಾರೆ. ಅವಾಗ ಈಕ್ವಲ್ ಆಯ್ತಲ್ಲ, ಇವ್ರು 4 ಅವ್ರು 4 ಆಗೋಗ್ಬಿಡುತ್ತೆ ಆ ಕಡೆ ಈ ಕಡೆಗೆ. ಸೊ ಆ ಸಂದರ್ಭದಲ್ಲಿ ಆಮೇಲೆ ಇವ್ರಿಗೂ ಸಹಿತ ನಿಮ್ಮ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು ಎಷ್ಟೊಂದು ನೆಗೆಟಿವ್ ಅಂಶಗಳು ಇದಾವೆ. ಪುರಾಣಿಕ್ ಸರ್, ನೋಡ್ತಾ ಹೋಗೋದಾದ್ರೆ ನೀವು ಕೂಡ ಆಗ್ಲೂ ಕೂಡ ಹೇಳ್ತಾ ಇದ್ರಿ ಎಷ್ಟೆಲ್ಲ ಸಮಸ್ಯೆಗಳು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅಂತೇಳಿ. ರೈಲ್ವೆ ಯೋಜನೆ ಕುಂಟುತ್ತಾ ಸಾಗ್ತಾ ಇದೆ, ಇನ್ನೂ ಕೂಡ ಅದು ಆರಂಭಗೊಂಡಿಲ್ಲ. ಪ್ರಮುಖವಾಗಿ ಜನರು ಅದಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೈಗಾರಿಕೆಗಳು ಆಗಿಲ್ಲ, ಕೈಗಾರಿಕೆಗಳು ಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕೇಳ್ಕೊಳ್ತಾ ಇದ್ದಾರೆ. ಜನ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಯಾಕೆ ಇಲ್ಲಿನ ಜನನಾಯಕರು ಗಮನ ಹರಿಸಿಲ್ಲ ಅಂತ ಹೇಳಿ ಸರ್? ಈ ಸಂಸದರು ಎಷ್ಟೇ ಒಳ್ಳೆಯವರಾದ್ರೂ ಇವರು ಒಳ್ಳೆತನನ ಮಾತ್ರ ಅವರು ಬಳಸಿದ್ದಾರೆ ಹೊರತು ತಮಗಿರ್ತಕ್ಕಂಥ ಅಧಿಕಾರ ಏನು ಬಿಜೆಪಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ ಅವರು ಏನು ಸಾಮೀಪ್ಯವನ್ನ ಹೊಂದಿದ್ರು ಅದನ್ನ ಯಶಸ್ವಿಯಾಗಿ ಬಳಸಿಲ್ಲ. ಅವ್ರು ಎರಡನೇ ಮಾತಿಲ್ಲ, ನಮ್ಮ ಮಿತ್ರ ಹೇಳಿದ್ದನ್ನ ಸಂಪೂರ್ಣವಾಗಿ ನಾನು ಅನುಮೋದಿಸ್ತೇನೆ. ಜೊತೆಗೆ ನಾವು ಈ ಕಳೆದ 5 ವರ್ಷದಲ್ಲಿ ಗದ್ದಿಗೌಡರು ತಂದಿರ್ತಕ್ಕಂಥದ್ದು ಕೇವಲ 17 ಕೋಟಿ ರೂಪಾಯಿ ಅನುದಾನವನ್ನು ಮಾತ್ರ ತಂದಿದ್ದಾರೆ. ಉಳಿದ ತರಕ್ಕಾಗಿಲ್ಲ. ಅಂದ್ರೆ ಇವರು ಅಲ್ಲಿ ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನ ಬಳಸಿ ಒಂದು ಚಕಚಕತೆಯಿಂದ ಮತ್ತೆ ತನ್ನ ಒಂದು ಹಿಂದುಳಿದ ಪ್ರದೇಶ, ಅದು ಎಷ್ಟೇ ನೀರಾವರಿ ಪ್ರದೇಶ ಆದ್ರೂ ಅಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದೆ. ಅದೇ ಅವರು ಹೇಳಿದ್ರಲ್ಲ, ಮೇಲ್ದಂಡೆಗೆ ಬಾಗಲಕೋಟೆ ಜಮೀನನ್ನ ಪಡೆದಂತ ರೈತರಿಗೆ ಪರಿಹಾರ ಸಿಕ್ಕಿದೆಯಾ? ಶಾಶ್ವತವಾದ ಪರಿಹಾರ, ಅವರಿಗೆ ಬೇಕಾದಂತ ಉದ್ಯೋಗ, ಅವ್ರಿಗೆ ಬೇಕಾದಂತ ಕೈಗಾರಿಕೆಗಳು, ಅವರಿಗೆ ಬೇಕಾದಂತ ಸೌಲಭ್ಯಗಳು, ಇವುಗಳನ್ನ ನೋಡುವ ದೃಷ್ಟಿಯಿಂದ ಬಹುಶಃ ಅಲ್ಲಿ ಒಂದು ಕೊರತೆ ಇದೆ ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ ನಾವು. ಆ ದೃಷ್ಟಿಯಿಂದ ಬಹುಶಃ ಇದನ್ನ ನಾವು ಒಂದ್ ರೀತಿಯಲ್ಲಿ ನೋಡಿದ್ರೆ ವೀಣಾ ಕಾಶ್ಯಪ್ಪನವರು ಹಲೋ ಕಂಟಿನ್ಯೂ ಮಾಡಿ ಸರ್. ಹಲೋ ಕಂಟಿನ್ಯೂ ಮಾಡಿ ಸರ್. ಪುರಾಣಿಕ್ ಸರ್ ಕಂಟಿನ್ಯೂ ಮಾಡಿ. ಅಲ್ಲಿ ಅವರು ಅವ್ರ ಬಗ್ಗೆ ವಿರೋಧ ಇದೆ ವೀಣಾ ಕಾಶ್ಯಪ್ನವರಿಗೆ. ಅವರನ್ನ ಇವರು ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ನವರು ಏನಾದ್ರೂ ಒಂದು ಪೈಪೋಟಿ ಕೊಡಬಹುದು. ಆದ್ರೆ ಸಂಯುಕ್ತ ಪಾಟೀಲ್ ಅವರು ಮಾಡಿರೋದ್ರಿಂದ ಇವರಿಗೆ ಸರಿಯಾದ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕೊಡ್ಲಿಕ್ಕೆ ವಿಫಲವಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದ್ರೆ ಬಹುಶಃ ಗದ್ದಿಗೌಡರಿಗೆ ಇದೊಂದು ಅದೃಷ್ಟ. ಅವ್ರಿಗೆ ಅದೃಷ್ಟ ಇವರು ಇಷ್ಟು ಸಾರಿ ಎಲೆಕ್ಟ್ ಆಗಿದ್ದಾರೆ ಮತ್ತು ಎಲೆಕ್ಟ್ ಆಗ್ತಾರೆ ಅಂದ್ರೆ ಮೋದಿಯವರ ಒಂದು ಪ್ರಭಾವದಿಂದ ಮಾತ್ರ ಇವರು ತಮ್ಮ ಹೆಸರನ್ನ ಮುಂದೆ ಉಳಿಸ್ಕೊಳ್ತಾರೆ. ಮತ್ತೆ ಕಾರ್ಯಕ್ರಮಗಳನ್ನ ಅವರು ಜಾರಿಗೊಳಿಸಬೇಕು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿಲ್ಲ ಅಂತಕ್ಕಂಥ ಸುಬುಬುಗಳನ್ನ ಹೇಳಿದೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರ ಕರ್ತವ್ಯದಲ್ಲಿ ಒಂದು ಹೊಣೆಗಾರಿಕೆ, ಆ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ಅವರು ಪಾಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಹಿಮ್ to win and also to do better work. That is how I feel also. Thank you. Yes sir, ಪುರಾಣಿಕ್ ಸರ್, ಪ್ರಮುಖವಾಗಿ ಪುರಾಣಿಕ್ ಸರ್ ಕೂಡ ಹೇಳ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಲ್ಲಿ ಸಮಸ್ಯೆಗಳು ಇವೆ ಅಂತೇಳಿ. ನೋಡ್ತಾ ಹೋಗೋದಾದ್ರೆ ಸಮಸ್ಯೆಗಳು, ಜ್ವಲಂತವಾದಂಥ ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಇವೆ. ಪ್ರಮುಖವಾಗಿ ಸರ್, ಅಲ್ಲಿ ಹುನಗುಂದ ಗದ್ದಿಗೌಡರು ಇರುವಂಥ ಕ್ಷೇತ್ರ, ಅಲ್ಲಿ ಅಭಿವೃದ್ಧಿ ಇನ್ನೂ ಮರೀಚಿಕೆ ಆಗಿವೆ. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸರ್, ನೀವು ಒಂದು ಸರ್ತಿ ಸುಮ್ಮನೆ ಉನುಗುಂದ ಅಂದ ಬಾಗಲಕೋಟೆಗೆ ಹೋಗ್ಬಿಡಿ, ನಿಮಗೆ ಅಲ್ಲಿ ಹೆದ್ದಾರಿ ಅಂತ ಮಾಡಿದ್ದಾರೆ. ಅದು ಒಂದನ್ನು ಬಿಟ್ಟರೆ, ಅದು ಸಹಿತ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟೋಲ್ ಹಾಕಿಬಿಟ್ಟು ವಸೂಲಿ ಕೇಂದ್ರ ಅಂತ ಮಾಡಿದ್ದನ್ನು ಬಿಟ್ಟರೆ ಬೇರೆ ಯಾವ ಅಭಿವೃದ್ಧಿಗಳು ಆಗಿಲ್ಲ ಇವತ್ತವರೆಗೂ ಸಹಿತ. ಸೊ ಆದ್ದರಿಂದ ಇಲ್ಕಲ್ಲು ಅದು ವಾಣಿಜ್ಯ ಕ್ಷೇತ್ರ ಆಗಿತ್ತು, ಅದು ಸಹಿತ ಈಗಾಗಲೇ ಈ BJP ಸರ್ಕಾರದ ನೀತಿ ನಿರ್ಧಾರಗಳಿಂದ ಆ ವಾಣಿಜ್ಯವೂ ಸಹಿತ ಹೋಗಿ ಅಲ್ಲಿರ್ತಕ್ಕಂಥವ್ರು ಹಲವಾರು ಜನ ನಿರುದ್ಯೋಗಿಗಳಾಗಿದ್ದಾರೆ, ಬಿಸ್ನೆಸ್ ಲಾಸ್ ಆಗಿದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಹೋದಾಗ ನಿಜಕ್ಕೂ ಸಹಿತ ಗದ್ದಿಗೌಡರಿಗೆ ಅದ್ಭುತವಾದಂಥ ಅವಕಾಶ ಇತ್ತು.
ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಂಡು ಬರಲಿಕ್ಕೆ. Yes, sir. ಯಾಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಅವ್ರದೇ ಸರ್ಕಾರ 10 ವರ್ಷ ಇತ್ತು, ಇವರು ಪ್ರಯತ್ನ ಮಾಡಬಹುದಾಗಿತ್ತು. ಅದು ಏನಾಯ್ತು ಅಂದ್ರೆ ಗದ್ದಿಗೌಡರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗೋಗ್ಬಿಟ್ರು. ಹೌದು ಹೌದು ಇದರ MP ಆಗಿ. ಆದ್ರೆ ಏನನ್ನು ಮಾಡಿದ್ರು ಅನ್ನೋದು ಮುಖ್ಯ ಆಗೋದಿಲ್ಲ. TADA ತೆಗೆದುಕೊಂಡು ಹೋಗಿ ಲೋಕಸಭೆಯಲ್ಲಿ ಸಂಸತ್ತಲ್ಲಿ ಕೂತ್ಕೊಂಡು ಅಟೆಂಡೆನ್ಸ್ ಕೊಡೋದಲ್ಲ, ಏನ್ ಕೆಲಸ ಮಾಡಿದಿರಿ ಅನ್ನೋದು ಮುಖ್ಯ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಅದು ಮಾಡಿಲ್ಲ ಅನ್ನೋದೇ ಬಹಳ ಸಮಸ್ಯೆ. ಇವಾಗೂ ಸಹಿತ ಈ ಕಾಂಗ್ರೆಸ್ನವರಾದರೂ ಸಹಿತ ಇಷ್ಟು ದಿನಗಳ ಕಾಲ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ತಯಾರು ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಇವರಿಗೆ. ಅಷ್ಟೇ ಅಲ್ಲ, ಈಗ ಅಲ್ಲಿ ಅಸಮಾಧಾನ ಇರೋದು ಮೊದಲನೇದಾಗಿ ನಮಗೆ ಸ್ಥಳೀಯ ಅಭ್ಯರ್ಥಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ನೀವು? ಯಾಕೆ ಅಂತಂದ್ರೆ ಸಂಯುಕ್ತ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯವರಲ್ಲ. ಹೌದೌದು ಸರ್, ಆ ವಿಚಾರವಾಗೂ ಕೂಡ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಎಸ್, ಪ್ರಮುಖವಾಗಿ ಈಗ ಟಿಕೆಟ್ ಏನ್ ಸಿಕ್ಕಿದೆ ಸಂಯುಕ್ತ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯವರಲ್ಲ, ಪಕ್ಕದ ವಿಜಯಪುರ ಜಿಲ್ಲೆಯವರು. ಹೀಗಾಗಿ ಒಂದಷ್ಟು ಅಸಮಾಧಾನಗಳು ಆ ಕ್ಷೇತ್ರದಲ್ಲಿ ಇದ್ದೇ ಇದೆ. ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನು, ಯಾವೆಲ್ಲ ವಿಧಾನಸಭಾ ಕ್ಷೇತ್ರಗಳು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ, ಎಲ್ಲವನ್ನು ಕೂಡ ಗಮನಿಸಿದ್ರಿ. ಹಾಗೇನೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅಲ್ಲಿನ ರಾಜಕೀಯ ಇತಿಹಾಸ ಹೇಗಿತ್ತು, ಎಷ್ಟೆಷ್ಟು ಘಟಾನುಘಟಿ ನಾಯಕರು ಅಲ್ಲಿಂದ ಸ್ಪರ್ಧೆಯನ್ನ ಮಾಡಿದ್ರು, ಅದನ್ನು ಕೂಡ ಗಮನಿಸ್ತಾ, ಹಾಗೇನೆ ಜಾತಿವಾರು ಲೆಕ್ಕಾಚಾರ ಪ್ರತಿ ಚುನಾವಣೆಯಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಾಟೀಲರು ಗೆದ್ರು, ಹೆಗಡೆ ಸೋತು. 1980ರಲ್ಲಿ ಕಾಂಗ್ರೆಸ್ನಿಂದ ಮಾಜಿ CM ವೀರೇಂದ್ರ ಪಾಟೀಲ್ ಇದೇ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಸಂಕಷ್ಟದ ವೇಳೆ ರಾಜಕೀಯ ಪುನರ್ಜೀವನ ಪಡೆದರು ವೀರೇಂದ್ರ ಪಾಟೀಲ್ ಅವರು ಈ ಕ್ಷೇತ್ರದಲ್ಲಿ. 1991ರಲ್ಲಿ ಮಾಜಿ CM ರಾಮಕೃಷ್ಣ ಹೆಗಡೆ ದಳದಿಂದ ಸ್ಪರ್ಧಿಸಿ ಸೋಲು ಕಾಣಬೇಕಾಗುತ್ತೆ. ಬಂಗಾರಪ್ಪ ಅವರು ಸಿದ್ದು ನ್ಯಾಮೇಗೌಡರ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರ್ತಾರೆ. ಇಷ್ಟೆಲ್ಲ ರಾಜಕೀಯ ಇತಿಹಾಸವನ್ನ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹೊಂದಿದೆ. ಕ್ಲಿಯರ್ ಆಗಿ ನೋಡ್ತಾ ಆಗಿದೆ. 1980ರಲ್ಲಿ ಕಾಂಗ್ರೆಸ್ನಿಂದ ಮಾಜಿ CM ವೀರೇಂದ್ರ ಪಾಟೀಲ್ ಇಲ್ಲೇ ಗೆಲುವನ್ನು ಸಾಧಿಸೋದು, ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಾಜಕೀಯ ಪುನರ್ಜನ್ಮವನ್ನ ನೀಡೋದು ಇದೇ ಕ್ಷೇತ್ರ. ಹಾಗೆಯೇ 1991ರಲ್ಲಿ ಮಾಜಿ CM ರಾಮಕೃಷ್ಣ ಹೆಗಡೆ ದಳದಿಂದ ಸ್ಪರ್ಧೆ ಮಾಡಿ ಸೋಲು ಕೂಡ ಇದೇ ಕ್ಷೇತ್ರದಿಂದ ಕಾಣಬೇಕಾಗುತ್ತೆ. ಇಷ್ಟೆಲ್ಲ ರಾಜಕೀಯ ಇತಿಹಾಸವನ್ನ ಈ ಕ್ಷೇತ್ರ ಹೊಂದಿದೆ. ಪ್ರತಿ ಚುನಾವಣೆಯಲ್ಲೂ ಕೂಡ, ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಬಲ ಸಮುದಾಯ ಯಾವುದು, ಯಾವ ಸಮುದಾಯದ ಮತ ಇಲ್ಲಿ ನಿರ್ಣಾಯಕ ಆಗುತ್ತೆ, ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಜಾತಿವಾರು ಲೆಕ್ಕಾಚಾರ. ಲಿಂಗಾಯತರು 4.5 ಲಕ್ಷ ಇದ್ದಾರೆ, ದಲಿತರು 2.5 ಲಕ್ಷ ಇದ್ದಾರೆ, ಕುರುಬರ ಮತ 2 ಲಕ್ಷ ಇದೆ, ಮುಸ್ಲಿಮರ ಮತ 2 ಲಕ್ಷ ಇರೋದು, ಗಾಣಿಗ ಸಮುದಾಯದ ಮತ 1.5 ಲಕ್ಷ ಇದೆ, ನೇಕಾರರ ಮತ 80,000 ಇದೆ. ಹಾಗೆಯೇ ಮರಾಠರು 60,000, ಬ್ರಾಹ್ಮಣರು 50,000, ಇತರ ಸಮುದಾಯದ ಮತಗಳು 3,30,000. ಈ ಮತಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ಕ್ಲಿಯರ್ ಕಟ್ ಆಗಿ ಗಮನಿಸಿದ್ರಿ. ಹಾಗೆಯೇ ಅಲ್ಲಿನ ರಾಜಕೀಯ ಇತಿಹಾಸವನ್ನು ಕೂಡ ನೋಡಿದ್ರಿ. ಶಶಿಕಾಂತ್ ಸರ್, ಗಮನಿಸಿದ್ರಿ ನೀವು ಕೂಡ ಜಾತಿವಾರು ಲೆಕ್ಕಾಚಾರ, ಪ್ರಬಲ ಸಮುದಾಯ ಯಾವುದು, ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಜಾತಿವಾರು ಲೆಕ್ಕಾಚಾರ ಈ ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ? 17 ಲೋಕಸಭಾ ಚುನಾವಣೆಗಳಾಗಿದ್ದಾವೆ. ಹೌದು. ಅದರಲ್ಲಿ 16 ಲೋಕಸಭೆ ಚುನಾವಣೆಗಳಲ್ಲಿ ವೀರಶೈವ ಲಿಂಗಾಯತರ ಅಭ್ಯರ್ಥಿನೇ ಆಯ್ಕೆ ಆಗ್ತಾ ಇದೆ. ಒಂದು ಸಾರ್ತಿ ಮಾತ್ರ ಕುರುಬ ಸಮಾಜದ ವ್ಯಕ್ತಿ ಲೋಕಸಭೆಗೆ ಆಯ್ಕೆ ಆಗಿರೋದು. ಅಂದ್ರೆ ಅಲ್ಲಿ ಯಾರ ಪ್ರಭಾವ ಹೆಚ್ಚಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಮುಖ್ಯವಾಗಿ ನಿಮಗೆ ಲಿಂಗಾಯತ ಸಮುದಾಯ ಇದೆ, 4.5 ಲಕ್ಷ ಮತ ಇದೆ. ಸೊ ಇದು ಬಹಳ ಮುಖ್ಯ. ಅದೇ 4 ಇದ್ದ ತಕ್ಷಣ ಅವರೇ ಆಗಬೇಕು ಅಂತಿಲ್ಲ, ಆದರೆ ಬೇರೆ ಸಮುದಾಯದ ಜನರ ಮೇಲೆ ಈ ಸಮುದಾಯದ ಪ್ರಭಾವ ಇದೆಯಲ್ಲ, ಅದು ಜಾಸ್ತಿ ಇದೆ. ಸೊ ಆದ್ದರಿಂದ ಅಲ್ಲಿ ಬೇರೆ ಸಮುದಾಯದವರು ಅವಕಾಶ ಇಲ್ಲ. ಅದಕ್ಕೆ ಅಲ್ಲಿ ನಿಲ್ಲುವವರು ಸಹಿತ ಇದೇ ಸಮುದಾಯದವರು, ಪಕ್ಷದವರು ಸಹಿತ ಆ ಸಮುದಾಯದವರಿಗೆ ಹೆಚ್ಚು ಯಾವಾಗಲೂ ಅವಕಾಶಗಳನ್ನ ಕೊಡ್ತಾ ಹೋಗ್ತಾರೆ. ಇವುಗಳನ್ನು ನೀವು ಗಮನಿಸ್ತಾ ಬನ್ನಿ. ಸೊ ಆಮೇಲೆ ಅಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ, ಈಗ ಮುಸ್ಲಿಂ ಮತದಾರರು ಅಲ್ಲಿ ತುಂಬ ನಿರ್ಣಾಯಕ ಅನಿಸಲ್ಲ. ಅವರಲ್ಲಿ ಅಲ್ಲಿರೋರು 7 ಲಕ್ಷ ಇರ್ಬೋದು. ವಿಧಾನಸಭಾ
ಚುನಾವಣೆಯಲ್ಲಿ ಅವ್ರು ಪ್ರಮುಖ ಪಾತ್ರ ವಹಿಸ್ತಾರೆ ಅಲ್ಲಿ. Okay. ಲೋಕಸಭಾ ಚುನಾವಣೆಯಲ್ಲಿ 20 ಲಕ್ಷ ಮತದಾರ ಇದ್ದಾಗ ಅವ್ರು 2 ಲಕ್ಷ ಮತಗಳು ಅಷ್ಟು ಬಹಳ ಇಂಪಾರ್ಟೆಂಟ್ ಅನ್ಸೋದಿಲ್ಲ. ಸೊ ಆದ್ದರಿಂದ ಅದ್ರ ಕನ್ಸಲ್ಟೇಟ್ ಆಗಿದ್ರೆ ನಿಜಕ್ಕೂ ಸಹಿತ BJP ಕ್ಯಾಂಡಿಡೇಟ್ನು ತೆಗಿಯೋದು ಕಷ್ಟ ಏನಿಲ್ಲ. ಆದರೆ ಅಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಈ ಸರ್ತಿ ನಾನು ಹೇಳಿದಾಗೆ ಅವರಿಗೆ ಪ್ರಬಲವಾದ ಅಭ್ಯರ್ಥಿ ಸಿಕ್ಕಲಿಲ್ಲ. ಎರಡನೇದ್ದು ಸ್ಥಳೀಯ ಅಭ್ಯರ್ಥಿ ಸಿಕ್ಕಿಲ್ಲ. ಈ ಅಭ್ಯರ್ಥಿಗಳ ವಿಚಾರವಾಗೂ ಮುಂದಿನ ಹಂತದಲ್ಲಿ ನಾವು ನಿಮ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಹಾಗೇನೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸೋಮಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮಶೇಖರ್, ಪ್ರಮುಖವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿನ ಮತದಾರರ ನಾಡಿ ಮಿಡಿತ ಹೆಂಗಿದೆ ಅಂತ ಹೇಳಿ ಈ ಬಾರಿ ಚುನಾವಣೆಯಲ್ಲಿ? ಸದ್ಯಕ್ಕೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತದೆ ಅಂತ ಹೇಳ್ಬಹುದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ವಿಚಾರವಾಗಿ ಆರಂಭದಲ್ಲಿಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಭಿನ್ನಮತ ಆರಂಭವಾಗಿರುವಂತದ್ದು. ಜೊತೆಗೆ 4 ಬಾರಿ ಕ್ಷೇತ್ರವನ್ನ ಗೆದ್ದು ಅಖಾಡದಲ್ಲಿ ಮತ್ತೆ 5ನೇ ಬಾರಿಗೆ ಅದೃಷ್ಟವನ್ನ ಪರೀಕ್ಷೆ ಮಾಡುವುದಕ್ಕೆ ಸ್ವತಃ BC ಗದ್ದಿಗೌಡರ್ ಅವರನ್ನ ಬಿಜೆಪಿ ಪಕ್ಷ ಕಣಕ್ಕೆ ಇಳಿಸಿರುವಂತದ್ದು. ಹೀಗಾಗಿ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಷೇತ್ರದಲ್ಲಿ ಮುಖ ಪರಿಚಯ ಕಡಿಮೆ ಇರುವಂತಹ ಸಂಯುಕ್ತ ಪಾಟೀಲ್ ಅವರನ್ನ ಸದ್ಯಕ್ಕೆ ಅಖಾಡಕ್ಕೆ ಇಳಿಸಿದ್ರು ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರ ಪ್ರಭಾವ ಬಾಗಲಕೋಟೆ ಜಿಲ್ಲೆ ಮತ್ತು ವಿಜಯಪುರ ಅವಳಿ ಜಿಲ್ಲೆಗಳ ಮೇಲೆ ಹೆಚ್ಚಾಗಿರುವುದರಿಂದ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಲವು ಕಾರ್ಯಕ್ರಮಗಳಲ್ಲಿ ಈ ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಈಗಾಗಲೇ ಓಡಾಟ ಮಾಡಿರುವುದರಿಂದ ಒಂದ್ ಕಡೆ 5ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವ BC ಗದ್ದಿಗೌಡರ್ ಮತ್ತು ಸಂಯುಕ್ತ ಪಾಟೀಲ್ ಅವರ ನಡುವೆ ತೀವ್ರ ಹಣಾಹಣಿ ನಡೆಯುವಂತಹ ಒಂದು ಸಾಧ್ಯತೆ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಸರ್, ಇಲ್ಲಿ ಪ್ರಮುಖವಾಗಿ ತೀವ್ರ ಹಣಾಹಣಿ ನಡೆಯುತ್ತೆ ಅಂತ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು. ಸಂಯುಕ್ತ ಪಾಟೀಲ್ ಹೊರಗಿನವರು ಅಂತ ಹೇಳಿದ್ರೆ ಪಕ್ಕದ ಜಿಲ್ಲೆಯವರು, ವಿಜಯಪುರ. ಅವ್ರ ತಂದೆ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ರು. ಆ ಬಳಿಕ ಸಚಿವರಾದರು ಶಿವಾನಂದ ಪಾಟೀಲ್. ಇಲ್ಲಿ ಪಕ್ಕದ ಜಿಲ್ಲೆಯವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ನಿಲ್ಲಿಸುವಂತ ಅವಶ್ಯಕತೆ ಇತ್ತ ಸರ್? ವೀಣಾ ಕಾಶ್ಯಪ್ಪನವರು ಕಳೆದ ಬಾರಿ 2019 ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ನಡೆಸ್ತಾರೆ. ಈ ಬಾರಿ ಒಂದು ಹೋಪ್ ಇತ್ತು, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ದೊಡ್ಡ ಮಟ್ಟದ ಹೋಪ್ ಇರುವಂತ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆಯವರಿಗೆ ಕರ್ಕೊಟ್ರು ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು ಸರ್ ಅಂತ? ಕಳೆದ ಸಾರ್ತಿ ಒಂದು ಅವಕಾಶ ಕೊಟ್ಟಿದ್ರು ವೀಣಾ ಕಾಶ್ಯಪ್ಪನವರವರಿಗೆ, ಆದರೆ ಅವರು ಸೋತರು. 1,16,000 20,000 ಮತಗಳಿಂದ ಸೋತರು. ಹೌದು. ಎರಡನೇದ್ದು, ಅವರು ಸಿದ್ದರಾಮಯ್ಯನ ಹತ್ರ ಬಂದು ಕೇಳಿದರು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಜಯಾನಂದ ಕಾಶ್ಯಪ್ನವರು. ಆವಾಗ ಅವರು ಸಿದ್ದರಾಮಯ್ಯವರು ಒಂದೇ ಮಾತನ್ನು ಹೇಳಿದ್ದು, ಆಯ್ತಪ್ಪ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಈ ಮತಕ್ಷೇತ್ರದಲ್ಲಿ 5 ಜನ MLAಗಳಿದ್ದಾರಲ್ವ, ಇನ್ನು 4 ಜನ MLAಗಳನ್ನ ಒಪ್ಪಿಸಿ ಬಂದ್ಬಿಡು. ಇಷ್ಟೇ ಅವ್ರು ಒಂದೇ ಕ್ವಶನ್ ಕೇಳಿದ್ದು, ಅವ್ರನ್ನ ಒಪ್ಪಿಸಿ ಬಂದ್ಬಿಡು, ನಾನು ನಿಮಗೆ ನಿಮ್ಮ ಹೆಂಡತಿಗೆ ನಿಮಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಆದರೆ ಈ ಕಾಶ್ಯಪ್ಪನವ್ರಿಗೆ ಅಲ್ಲಿರ್ತಕ್ಕಂಥ ಇನ್ನೂ 4 MLAಗಳಿಗೆ ಸರಿ ಇಲ್ಲ, ಭಿನ್ನ ಮತ ಇದೆ. ಆಯ್ತಲ್ವಾ? ಆಕಸ್ಮಿಕವಾಗಿ ಏನಾದರೂ ಇವರು ಹಠಕ್ಕೆ ಮನಿದು ಇವರ ಹೆಂಡತಿಗೆ ವೀಣಾ ಅವರಿಗೆ ಅಲ್ಲಿ ಇದನ್ನು ಕೊಟ್ಟರೆ, ಟಿಕೆಟ್ ಕೊಟ್ಟರೆ, ಇನ್ನೂ 4 ಜನ MLAಗಳು ಏನು ಮಾಡ್ತಾರೆ, ಇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಸಂಭವನೀಯತೆ ಕಡಿಮೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಪರ್ಯಾಯ ಆಯ್ಕೆ ಏನು ಕಾಂಗ್ರೆಸ್ಸಿಗೆ? ಬೇರೆ ಯಾರು ಅಲ್ಲಿ ಇಲ್ವಲ್ಲ ಸಮರ್ಥವಾಗಿರ್ತಕ್ಕಂಥವ್ರು. ಅವಾಗ ಶಿವಾನಂದ ಪಾಟೀಲ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಆಯ್ತಪ್ಪ ನೀವು ಕೇಳ್ತಾ ಇದ್ದೀರಾ ಟಿಕೆಟ್ ನಿಮ್ಮ ಮಗಳಿಗೆ, ನಾವು ಕೊಡ್ತೀವಿ, ಗೆಲ್ಲಿಸ್ಕೊಂಡು ಬರೋದು ತಾಕತ್ತಿದೆ ನಿಮಗಿದೆಯಾ ಅಂತ. ಶಿವಾನಂದ ಪಾಟೀಲ್ ಅವರು ಮೂಲಭೂತವಾಗಿ BJPಗರು. BJPಯಿಂದ ಮೊದಲನೇ ಸಾರ್ತಿ ಅವರು ಶಾಸಕರಾಗಿದ್ದು ತ್ರಿಕೋಟ ಕ್ಷೇತ್ರ. ಆ ನಂತರ ಅವರು ಏನು ಮಾಡಿ ಜನತಾದಳಕ್ಕೆ ಬಂದರು, ಜನತಾದಳದಿಂದನೂ ಆಯ್ಕೆ ಆದರು. ಆ ನಂತರ ಅವರು ಕಾಂಗ್ರೆಸ್ಸಿಗೆ ವಲಸೆ ಬಂದರು, ಕಾಂಗ್ರೆಸ್ಸಿಂದ 4 ಬಾರಿಯಲ್ಲಿ ಶಾಸಕರಾದರು. ಒಟ್ಟು 6 ಬಾರಿ ಕಂಟಿನ್ಯೂಸ್ ಶಾಸಕರಾಗಿರ್ತಕ್ಕಂಥವ್ರು ಅವರು. ಆಮೇಲೆ ಇವಾಗ ಸಚಿವರು ಆಗಿದ್ದಾರೆ ಅವರು. ಅವರು ಪ್ರಭಾವ ಇದೆ ಬಿಜಾಪುರದಲ್ಲಿ. ಆಯ್ತಾ? ಅವರು ಬಸವನ ಬಾಗೇವಾಡಿ ಆ ಶಾಸಕರವರು ಇವಾಗ ಸಚಿವರಾಗಿದ್ದಾರೆ. ಆದರೆ ಅವ್ರ ಮಗಳನ್ನು ಗೆಲ್ಲಿಸ್ಕೊಂಡ್ ಬರ್ತಾರ? ಹಾಗಾದ್ರೆ ನಿಮ್ಮ ಮಗಳಿಗೆ ಏನು ಅನುಭವ ಇದೆ? ಜನ ಕೇಳೋ ಪ್ರಶ್ನೆ ಇದು. ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಅದಕ್ಕೆ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದನ್ನು ಬಿಟ್ಟರೆ ರಾಜಕೀಯ ಅನುಭವ ಶೂನ್ಯವಾಗಿದೆ. ಯಾಕೆ ನಿಮ್ಮ ಮಗಳನ್ನ ಆಯ್ಕೆ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥವ್ರು? ಯಾಕೆ ನಮ್ಮವರಲ್ಲ ನೀವು, ಬಾಗಲಕೋಟೆಯವರಲ್ವಾ? ಬಾಗಲಕೋಟೆ ಸಮಸ್ಯೆಗಳು ನಿಮ್ಗೆ ಗೊತ್ತಿಲ್ಲ, ಯಾಕೆ ಆಯ್ಕೆ ಮಾಡಬೇಕು ಅಂತ ಅವರು. ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ರಿಪೋರ್ಟರ್ ಹೇಳಿದ್ರು ಇಲ್ಲ ಹಣಾಹಣಿ ಇದೆ ಅಂತ. ಹಾಗಾದ್ರೆ ಇವರೊಬ್ಬರು ಸಹೋದರರಿದ್ದಾರೆ, ಸ್ವಂತ ಸಹೋದರ. ಆಯ್ತಾ? ಅವ್ರ ಹೆಸರು ವಿಜುಗೌಡ ಅಂತ. 2008ರಿಂದ ಕಂಟಿನ್ಯೂಸ್ ಆಗಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಅವರು. ಆಯ್ತಲ್ವಾ? ಕ್ಷೇತ್ರದಲ್ಲಿ
ವಿಧಾನಸೌಧ ಕ್ಷೇತ್ರದಲ್ಲಿ ಓಕೆ ಓಕೆ ನಿಲ್ತಾ ಇದ್ದಾರೆ ಅಲ್ಲೇ. ಆದ್ರೆ ಇವತ್ತವರೆಗೂ ಒಂದು ಸರ್ತಿನೂ ಗೆದ್ದಿಲ್ಲ. ಎಸ್ ಎಸ್ ಯಾವ ವ್ಯಕ್ತಿ ಪ್ರಭಾವಶಾಲಿಯಾಗಿದ್ದವರು ತಮ್ಮ ಸ್ವಂತ ತಮ್ಮನನ್ನೇ ಒಂದೇ ಒಂದು ಸರ್ತಿ ಚುನಾಯಿತನನ್ನಾಗಿ ಮಾಡಲು ಸಾಧ್ಯ ಇಲ್ಲವೋ ಆ ವ್ಯಕ್ತಿ ಪಕ್ಕದ ರಾಜ್ಯಕ್ಕೆ, ಪಕ್ಕದ ಜಿಲ್ಲೆಗೆ ವಲಸೆ ಬಂದು ಅಲ್ಲಿ ತಮ್ಮ ಮಗಳನ್ನು ಆಯ್ಕೆ ಮಾಡ್ತಾರೆ ಅನ್ನುವ ಒಂದು ಆಸೆಯನ್ನ ಹೇಗೆ ಇಟ್ಕೊಳ್ತೀರಿ ಅಂತ ಅಲ್ಲಿ ಜನ ಕ್ಷೇತ್ರದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಂಡಿತ 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 ಸರ್. ಇವುಗಳನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಈಗ ವೀರ ಕಾಶ್ಯಪ್ಪನವರು ಅಥವಾ ವಿಜಯಾನಂದ ಕಾಶ್ಯಪ್ಪನವರು ಸಪೋರ್ಟ್ ಸಿಕ್ಕದಿಲ್ಲ. ವಿಜಯಾನಂದ ಕಾಶ್ಯಪ್ಪನವರು ಏನಿದ್ದಾರೆ, ವೀರಶೈವ ಮತ್ತು ಲಿಂಗಾಯತ ಸಮುದಾಯ ಇದೆಯಲ್ವಾ, ಅದರ ಸಂಘಟನೆ ಇದೆಯಲ್ವಾ, ಆ ಸಂಘಟನೆಯಲ್ಲಿ ದೊಡ್ಡ ಪದಾಧಿಕಾರಿಯಾಗಿದ್ದಾರೆ ಅವರು. ಸೊ ಅಲ್ಲಿರ್ತಕ್ಕಂಥ ಮತಗಳ ಮೇಲೆ ಅವರು ಪ್ರಭಾವ ಬೀರುವ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಅವರು ತಟಸ್ಥವಾದರೆ, ಅವರು ಹಿಂದೆ ಸರಿದ್ರೆ ಒಂದಿಷ್ಟು ಹಿನ್ನಡೆಯೂ ಆಗುತ್ತದೆ. ಆಮೇಲೆ ತುಂಬಾ ನಾನು ಹೇಳ್ತಾ ಇರೋದು, ನೀವು ಅನುಭವಸ್ಥರನ್ನ ಆಯ್ಕೆ ಮಾಡ್ತೀರಾ ಅಥವಾ ಏನು ಗೊತ್ತಿದ್ದವ್ರು ಆಯ್ಕೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಗದ್ದಿಗೌಡರು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಒಪ್ತೀವಿ, ಅವ್ರು ಏನು ಕೆಲಸಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ತೀವಿ. ನಿಮ್ಗೆ ಗೊತ್ತಾ, ಒಂದು ಯೋಜನೆ ಇದೆ, ಅಮೃತ ಯೋಜನೆ ಅಂತ, ಕೇಂದ್ರ ಸರ್ಕಾರದ್ದು. ಅಲ್ಲಿಂದ ಎಸ್ ಸರ್, ಅದಕ್ಕಿಂತ ಮುಂಚಿತವಾಗಿ ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಅದರ ವಿಚಾರವಾಗಿ ಗಮನಿಸ್ತಾ ಹೋಗೋಣ. ಚುನಾವಣಾ ಹಿನ್ನೋಟ ಗಮನಿಸ್ತಾ ಹೋಗೋದಾದ್ರೆ 2004ರಿಂದ ಚುನಾವಣಾ ಹಿನ್ನೋಟವನ್ನ ತೆಗೆದುಕೊಂಡು ಬಂದ್ರೆ 2004, 2009, 2014ರ ಲೋಕಸಭೆ ಚುನಾವಣೆ, 2019ರ ಲೋಕಸಭೆ ಚುನಾವಣೆಯಲ್ಲಿ ಏನಾಗಿತ್ತು ಫಲಿತಾಂಶ? ಎಸ್, ನೋಡ್ತಾ ಇದ್ದೀರಾ ನೀವು ಕೂಡ. 2004ರ ಲೋಕಸಭೆ ಚುನಾವಣೆ, PC ಗದ್ದಿಗೌಡರು ಬಿಜೆಪಿಯಿಂದ ಗೆಲುವನ್ನು ಸಾಧಿಸ್ತಾರೆ. ಇವರು ಪಡೆದಂತ ಮತಗಳು 4,59,451. ಮೊದಲ ಬಾರಿ ಸಂಸತ್ಗೆ ಪ್ರವೇಶ. RS ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ. ಇಲ್ಲಿ ಗೆಲುವಿನ ಅಂತರ ಇದ್ದಿದ್ದು 1,67,383. 2009ರ ಲೋಕಸಭೆ ಚುನಾವಣೆ, PC ಗದ್ದಿಗೌಡರು ಮತ್ತೊಮ್ಮೆ ಸ್ಪರ್ಧೆಯನ್ನ ಮಾಡ್ತಾರೆ ಬಿಜೆಪಿಯಿಂದ. 2009ರಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಪಡೆದಂತ ಮತ 4,13,272. JT ಪಾಟೀಲ್ ಸ್ಪರ್ಧೆಯನ್ನ ಮಾಡ್ತಾರೆ. ಹಾಗೇನೆ 2014ರ ಲೋಕಸಭೆ ಚುನಾವಣೆಯನ್ನ ಗಮನಿಸ್ತಾ ಹೋಗೋದಾದ್ರೆ PC ಗದ್ದಿಗೌಡರವರು 3ನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾರೆ. ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. 5,71,548 ಮತಗಳನ್ನ ಪಡಿತಾರೆ. ಅಜಯ್ ಕುಮಾರ್ ಇವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ 2014ರಲ್ಲಿ 1,16,560 ಮತಗಳನ್ನ ಅಜಯ್ ಕುಮಾರ್ ಪಡೆದುಕೊಳ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿ. 2019ರ ಲೋಕಸಭೆ ಚುನಾವಣೆ ನೋಡ್ತಾ ಹೋಗೋದಾದ್ರೆ 2019ರ ಲೋಕಸಭೆ ಚುನಾವಣೆ ಕಳೆದ ಬಾರಿಯ ಚುನಾವಣೆ ಇದು. PC ಗದ್ದಿಗೌಡರವರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಗೆಲುವನ್ನು ಸಾಧಿಸ್ತಾರೆ. 6,64,638 ಮತಗಳನ್ನ ಗದ್ದಿಗೌಡರು ಪಡಿತಾರೆ. ವೀಣಾ ಕಾಶ್ಯಪ್ಪನವರು ಸ್ಪರ್ಧೆ ಮಾಡಿದ್ದು ಇವರ ವಿರುದ್ಧ. ಇವರ ಗೆಲುವಿನ ಅಂತರ ಎಷ್ಟಿತ್ತು ಅಂತ ಹೇಳಿದ್ರೆ 1,68,187. ವೀಣಾ ಕಾಶ್ಯಪ್ಪನವರು ಹೀನಾಯವಾಗಿ ಸೋಲ್ತಾರೆ ಆ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಚುನಾವಣಾ ಹಿನ್ನೋಟ ಇದೆ. ಹಾಗೇನೆ ಈ ಬಾರಿ ರಣಕಣದಲ್ಲಿ ಯಾರಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರದ ಮುನ್ನೋಟ. 2024ರ ಲೋಕಸಭೆ ಚುನಾವಣೆ, PC ಗದ್ದಿಗೌಡರವರು ಮತ್ತೆ ಕಣಕ್ಕಿಳಿದಿದ್ದಾರೆ. ಸಚಿವರ ಪುತ್ರಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ದೊಡ್ಡ ಮಟ್ಟದ ಹಣಾಹಣಿಯನ್ನ ಈ ಬಾರಿ ಕೂಡ ನಿರೀಕ್ಷೆ ಮಾಡಬಹುದು ಎನ್ನುವಂತ ಲೆಕ್ಕಾಚಾರ. ಆದ್ರೆ ಅನುಭವಿ ರಾಜಕಾರಣಿ PC ಗದ್ದಿಗೌಡರ ಮುಂದೆ ಇದೆಲ್ಲ ವರ್ಕ್ ಆಗತ್ತಾ ಅಂತ ಹೇಳಿ ದೊಡ್ಡ ಮಟ್ಟದ ಜಟಾಪಟಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು ಎನ್ನುವಂತ ಲೆಕ್ಕಾಚಾರ. ಶಶಿಕಾಂತ್ ಸರ್, ಗಮನಿಸ್ತಾ ಇದ್ವಿ ಇಲ್ಲಿ ಅನುಭವಿ ರಾಜಕಾರಣಿ ಗದ್ದಿಗೌಡರನ್ನ ಅನುಭವಿ ರಾಜಕಾರಣಿ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ 2004 ಹಾಗೇನೆ 2009 ಗಮನಿಸಿದ್ರೆ ಅಲ್ಲಿ ಮೋದಿ ಅಲೆ ಇರಲಿಲ್ಲ. 2014 ಒಪ್ಕೊಳ್ಳೋಣ, 2019ರಲ್ಲಿ ಮೋದಿ ಅಲೆಯಲ್ಲಿ ಗೆದ್ರು ಅಂತ ಹೇಳಿ. ಆದ್ರೆ ಈ ಬಾರಿ ವೆರಿ ಡಿಫರೆಂಟ್. ಸಚಿವರ ಪುತ್ರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅನುಭವಿ ರಾಜಕಾರಣಿ ವರ್ಸಸ್ ಹೊಸ ಮುಖ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ?
ಶಿವಾನಂದ ಪಾಟೀಲ್ ಅವರು ಸಹಿತ ಗದ್ದಿಗೌಡರಿಗಿಂತನೂ ಏನು ಅನುಭವದಲ್ಲಿ ಕಡಿಮೆ ಏನಿಲ್ಲ. ಸಂಪತ್ ಅವರು 4 ಚುನಾವಣೆಯಲ್ಲಿ ಅವ್ರು ಗೆದ್ದಿರಬಹುದು, ಆದರೆ 6 ಚುನಾವಣೆಗಳಲ್ಲಿ ನಿರಂತರವಾಗಿ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವರು ಶಿವಾನಂದ ಪಾಟೀಲ್. ಅವರು ಆ ಬಿಜಾಪುರ ಅಂತ ಏನು ಜಿಲ್ಲೆ ಇದೆಯಲ್ಲ, ಅಲ್ಲಿ ಇಬ್ಬರೇ ಪಾಟೀಲರು ಬಹಳ ಸಮರ್ಥರಾಗಿರ್ತಕ್ಕಂಥವ್ರು ರಾಜಕಾರಣದಲ್ಲಿ ಹೆಸರು ಮಾಡಿದವರು. ಒಬ್ಬರು ಎಂ ಬಿ ಪಾಟೀಲ್ ಆಯ್ತಾ, ಇನ್ನು ಶಿವಾನಂದ ಪಾಟೀಲ್ ಆಯ್ತು. ಆದ್ದರಿಂದ ಅಂತಹ ಒಂದು ಹಿಡಿತವನ್ನು ಆ ಕ್ಷೇತ್ರದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಆದರೆ ಇವಾಗೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ 5 ಜನ ಶಾಸಕರು ಸಹಿತ ಅವರಿಗೆ ಬೆಂಬಲವಾಗಿ ನಿಂತರೆ, ಗದ್ದಿಗೌಡರವರು ನಿಕಮ್ಮಾಗಿದ್ದಾರೆ, ಏನು ಕೆಲಸ ಮಾಡಿಲ್ಲ, ಯಾವ ರೀತಿಯಾದ ಯೋಜನೆಗಳನ್ನು ತಂದಿಲ್ಲ ಅಂತ ಇವರು ಪ್ರಚಾರ ಮಾಡಿದರೆ, ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಸಿಕ್ಕುತ್ತವೆ ನಿಮಗೆ ಅಂತ ಹೇಳಿದರೆ, ಈ ಸರ್ತಿ ಮೋದಿಯವರು ಇಲ್ಲಿವರು ಕೊಟ್ಟಿದ್ದಿಲ್ಲ ಸುಳ್ಳು ಭರವಸೆಗಳು ಅಂತ ಏನಾದರೂ ಇವರು ಸಮರ್ಥವಾಗಿ ಜನರ ಮುಂದೆ ಇಟ್ಟಿದ್ದೇ ಆಗಿದ್ರೆ, ಇವಾಗಲೂ ಸಹಿತ ಹೇಳ್ತಾ ಇದ್ದೀನಿ, ಸಂಯುಕ್ತ ಪಾಟೀಲ್ ಅವರಿಗೆ ಅಲ್ಲಿ ಅವಕಾಶ ಇದೆ. ಇದೇ ವಿಚಾರದ ಬಗ್ಗೆ ಮುಂದಿನ ಹಂತದಲ್ಲಿ ನಾನು ನಿಮ್ಮ ಹತ್ರ ಪ್ರಶ್ನೆಯನ್ನ ಕೇಳ್ತೀನಿ. ಸೋಮಶೇಖರ್, ಇನ್ನೊಂದು ಕಡೆಯಲ್ಲಿ ಮತದಾರರ ನಾಡಿ ಮಿಡಿತ ಹೆಂಗಿದೆ ಎನ್ನುವಂಥದ್ದಾಗಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ಗಳನ್ನ ನೀವು ನಡೆಸ್ತಿರ್ತೀರಾ, ಫೀಲ್ಡ್ ಅಲ್ಲಿ ಓಡಾಡಿರ್ತೀರಾ. ಹೆಂಗಿದೆ ಚುನಾವಣೆ ಹವಾ ಅಂತೇಳಿ ಅಲ್ಲಿ? ಸದ್ಯಕ್ಕೆ 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವ ಪಿಸಿ ಗದ್ದಿಗೌಡರ್ ಎದುರಾಳಿಯಾಗಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಅಖಾಡಕ್ಕೆ ಇಳಿದಿರೋದ್ರಿಂದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದ್ ಕಡೆ ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಸಿಕ್ಕಿಲ್ಲ ಎನ್ನುವ ಅಸಮಾಧಾನದ ಹೊಗೆ ಒಂದ್ ಕಡೆ ಇದ್ರೆ, ಅವರ ಬೆಂಬಲಿಗರು ಮಾತನಾಡುವಂತದ್ದೇ ಬೇರೆ. ಇನ್ನೊಂದ್ ಕಡೆ ಸಂಯುಕ್ತ ಪಾಟೀಲ್ ಹೊಸ ಮುಖ ಆದ್ರೂ ಕೂಡ ಸಚಿವರ ಪುತ್ರಿ, ಹೀಗಾಗಿ ರಾಜಕೀಯ ಅನುಭವಸ್ಥ ಕುಟುಂಬದಿಂದ ಬಂದಿರೋದರಿಂದ ಮತ್ತು ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿದ್ದಾರೆ ಮತ್ತು ಈ ವಿವಿಧ ಕ್ಷೇತ್ರಗಳಲ್ಲಿ ಗೆದ್ದು ಬಂದಿರುವಂತಹ ಕಾಂಗ್ರೆಸ್ನ ಶಾಸಕರು ಸ್ವತಃ ತಾವೇ ಖುದ್ದಾಗಿ ಓಡಾಡುವುದರ ಮೂಲಕ ಸಭೆಗಳನ್ನ ಅರೇಂಜ್ ಮಾಡುವುದರ ಮೂಲಕ ಸಭೆಗಳ ಮೇಲೆ ಸಭೆಗಳನ್ನ ಮಾಡುತ್ತಾ ಈಗಾಗಲೇ ಪಕ್ಷ ಸಂಘಟನೆ ಸೇರಿದಂತೆ ಪ್ರಚಾರದ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಒಂದ್ ಕಡೆ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಿ ತರಬೇಕು ಎನ್ನುವ ಕಟ್ಟುನಿಟ್ಟಾದಂತಹ ಒಂದು ಟೊಂಕ ಕಟ್ಟಿ ನಿಂತಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದ್ ಕಡೆ ಆಗಿದ್ರೆ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಭಿನ್ನಮತದ ಹಿನ್ನೆಲೆಯಲ್ಲಿ ವೀಣಾ ವಿಜಯನಂದ್ ಕಾಶಪ್ಪನವರ ಪತಿ ಕೂಡ ಸದ್ಯಕ್ಕೆ ಕಳೆದ 3-4 ದಿನಗಳಿಂದ ಸೈಲೆಂಟ್ ಆಗಿರುವಂತದ್ದು. ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವಿದ್ದು ತಾವು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ಪ್ರಚಾರದ ಕಾರ್ಯಕ್ಕೆ ಬರ್ತೇನೆ ಅಂತ ಹೇಳಿ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದಂತಹ ಸಭೆಯಲ್ಲಿ ಅವರು ಭಾಗಿಯಾಗಿದ್ರು. ಹೀಗಾದ್ರೆ ಒಂದ್ ಕಡೆ ವೀಣಾ ಕಾಶಪ್ಪನವರ ಅಸಮಾಧಾನದ ಹೊಗೆ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷದ ಉಳಿದಂತ ನಾಯಕರು ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದ ರೀತಿ ಒಂದು ವಾತಾವರಣ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇನ್ನೊಂದ್ ಕಡೆ ಸತತ 4 ಅವಧಿಯಲ್ಲಿ ಗೆದ್ದಿರುವಂತ ಗದ್ದಿಗೌಡರ್ ಅವರನ್ನ 5ನೇ ಬಾರಿಗೆ ಗೆಲ್ಲಿಸಲೇಬೇಕು ಅನ್ನೋದು ಕಾರ್ಯಕರ್ತರ ಹಠ ಮತ್ತು ಬಿಜೆಪಿ ಪಕ್ಷದ ಹಠ ಒಂದ್ ಕಡೆ ಆದ್ರೆ, ಸಾಮಾನ್ಯ ಮತದಾರರು ಕೂಡ ತಮಗೆ ಸರ್ಕಾರಗಳಿಂದ ಆಗಿರುವಂತಹ ಲಾಭವಾದ್ರೂ ಏನು, ತಮಗೆ ಸಿಕ್ಕಿರುವಂತಹ ಸೌಲಭ್ಯಗಳಾದ್ರೂ ಏನು ಎನ್ನುವುದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವರವರಿಗೆ ಬೇಕಾಗಿರುವಂತಹ ಅಭ್ಯರ್ಥಿಯ ಪರವಾಗಿ ಕೆಲವೊಬ್ರು ಮಾತನಾಡ್ತಾ ಇದ್ರೆ, ಕೆಲವೊಬ್ರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ವ್ಯಕ್ತಿ ಪರವಾಗಿ ಮಾತಾಡಿದ್ರೆ, ಕೆಲವರು ಪಕ್ಷದ ಪರವಾಗಿ ಮಾತಾಡ್ತಾರೆ, ಕೆಲವರು ಯಾವುದೇ ಪಕ್ಷವಾಗಿರಲಿ ಮೋದಿ ಅವರ ಬಗ್ಗೆ ಮಾತನಾಡ್ತಿರುವಂತದ್ದು, ಇನ್ನು ಕೆಲವರು ಅಭ್ಯರ್ಥಿಯಾರಾಗಿರ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡ್ತಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಮತದಾರರ ಒಂದು ಏನು ವಾತಾವರಣ ಇದೆ, ಮತದಾರ ಪ್ರಭು ಯಾರನ್ನ ಆಶೀರ್ವಾದ ಮಾಡ್ತಾನೆ ಅನ್ನೋದು ಮಾತ್ರ ಸದ್ಯಕ್ಕೆ ನಿಗೂಢವಾಗಿದೆ. ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಕುಳಿತಿರುವಂತಹ ಹಿರಿಯರು ಹೇಳಿದಾಗೆ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಬಾಗಲಕೋಟೆ ಜಿಲ್ಲೆ ತನ್ನ ಮಡಿಲಲ್ಲಿ ಕಟ್ಟಿಕೊಂಡಿರುವಂತದ್ದು. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಮುಳುಗಡೆ ಪ್ರದೇಶ ಅಂತ ಹಣೆಪಟ್ಟಿ ಹೊತ್ತುಕೊಂಡಿರುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎನ್ನುವಂತಹ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಪ್ರವಾಸಿ ತಾಣಗಳಿದ್ರು ಕೂಡ ಅವು ಇನ್ನೂ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗದೆ ಇರುವುದು ಕೂಡ ದೊಡ್ಡ ಪ್ರಮಾಣದ ನೋವು ಕೂಡ ಇಲ್ಲಿದೆ. ಇಮ್ಮಡಿ, ಪುಲಿಕೇಶಿ ಮಹಾರಾಜರು ಆಳಿದಂತಹ ಪ್ರದೇಶ ಇದಾಗಿದ್ರು ಕೂಡ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಕೊರಗ್ತಾ ಇರುವಂತಹ ಕ್ಷೇತ್ರ ಕೂಡ ಇದಾಗಿದೆ. ಹೀಗಾಗಿ ಮತದಾರ ಪ್ರಭುವಿನ ಸದ್ಯಕ್ಕೆ ಆತ ಯಾರನ್ನ ಆಶೀರ್ವದಿಸ್ತಾನೆ ಅನ್ನೋದು ನಿಗೂಢವಾಗಿರುವಂತದ್ದು. ಇನ್ನು ಚುನಾವಣಾ ಅಖಾಡ ಅಥವಾ ನಾಮಿನೇಷನ್ ಎಲ್ಲ ಫೈಲ್ ಆದ್ಮೇಲೆ ಮತ್ತೆ ರಾಜಕೀಯ ನಡೆ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಮೇಲೆ ವಾತಾವರಣ ಹೇಗೆ ತಿರುಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು ಸೋಮಶೇಖರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾಹಿತಿಯನ್ನ ಕೊಟ್ರಿ. ಪುರಾಣಿಕ್ ಸರ್, ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಕ್ಕಿಲ್ಲ, ಬಂಡಾಯ ಏಳಲ್ಲ ಎನ್ನಲಾಗ್ತಾ ಇದೆ. ಒಂದು ವೇಳೆ ಬಂಡಾಯ ಎದ್ರೆ ಹಾಗೇನೆ ಪ್ರಚಾರಕ್ಕೆ ಹೋಗದೆ ಸೈಲೆಂಟ್ ಆಗಿದ್ರೆ ಏನಾಗಬಹುದು ಪರಿಣಾಮ ಅಂತೇಳಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಸರ್? ಇಲ್ಲಿ ಮಹಿಳಾ ಮತದಾರರು ಆಲ್ಮೋಸ್ಟ್ 50% ಅಂದ್ರೆ ಅರ್ಧ ಸಂಖ್ಯೆ ಹತ್ರ ಇದ್ದಾರೆ. ಆದ್ರೆ ಇವರು ಗದ್ದಿಗೌಡರು ಹಿಂದೆ
ಏನು ಯಾವ ಅಂತರದಿಂದ ಗೆದ್ದಿದ್ರಲ್ಲ 1,70,000 ಚಿಲ್ಲರೆ ಎಣಿಸಕ್ಕಂಥದ್ದು, ಅದು ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಆಧಾರದ ಮೇಲೆ ಈಗ ನಿಂತಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ರವರಿಗೆ ಏನಾದ್ರು ಅವಕಾಶ ಇದೆಯಾ ಇಲ್ವಾ? ಅವರು ಅಲ್ಲಿ ವರದಿ ನೀಡಿದ ಈಗ ತಕ್ಷಣ ಹೇಳಿದಂಥವ್ರು ಆ ಒಂದು ರೀತಿಯಲ್ಲಿ ವಾತಾವರಣ ಇದೆ, ಮತದಾರರು ನಿಗೂಢವಾಗಿದ್ದಾರೆ ಅಂತ. ಇಲ್ಲಿ ನಿಗೂಢತೆಯ ಪ್ರಶ್ನೆ ಬರುವುದಿಲ್ಲ. ಇವರು 20 ವರ್ಷದಿಂದ ಏನೇನು ಕೆಲಸವನ್ನ ಮಾಡಬೇಕಾಗಿತ್ತು ಅದು ಮಾಡಿಲ್ಲ, ಅದು ಕಾರ್ಯರೂಪದಲ್ಲಿದೆ. ಮತ್ತೆ ಅದಕ್ಕೆ ಅನೇಕ ಅಡ್ಡಿ ಆತಂಕಗಳು, ಜಮೀನು ಕೊಡದೆ ಇರ್ತಕ್ಕಂಥದ್ದು, ಮತ್ತೆ ಮುಳುಗಡೆ ಪ್ರದೇಶಕ್ಕೆ ಬೇಕಾದಂತ ಸಹಾಯಧನ ನೀಡಿ, ಇವುಗಳೆಲ್ಲದರ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನಾದ್ರೂ ಗದ್ದಿಗೌಡರು ಜನರ ಮುಂದೆ ಇಟ್ರೆ, ಮತದಾರರ ಮುಂದೆ ಇಟ್ರೆ, ಬಹುಶಃ ಮತದಾರರಿಗೆ ಇವರು ಒಳ್ಳೆಯ ವ್ಯಕ್ತಿಯಿಂದ ನಾವು ಯಾವುದೇ ರೀತಿಯ ಒಂದು ರೀತಿಯ ಅಪಪ್ರಚಾರ ಅಥವಾ ಕೆಟ್ಟದಕ್ಕೆ ಅವರು ಒಳಗಾಗೋದಿಲ್ಲ. ಆ ದೃಷ್ಟಿಯಿಂದ ಇವರಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತಕ್ಕಂಥ ಸಹಾನುಭೂತಿ. ಇದಕ್ಕೆಲ್ಲಕ್ಕಿಂತ ಮೇಲಾಗಿ ನಾನು ಮೊದಲೇ ಹೇಳಿದ ಹಾಗೆ ಮೋದಿಯರವರ ಒಂದು ವ್ಯಕ್ತಿತ್ವ ಇದೆ, ಆ ಮ್ಯಾಜಿಕ್ ಇದೆ. ಅದಕ್ಕೆ ಬೇಕಾದಂತ 400 ಪಾರ್ ಎಂತಕ್ಕಂಥ ಒಂದು 400ರ ಒಂದು ಗಡಿ ದಾಟುವ ಒಂದು ಬಿಜೆಪಿಯ ಸಾಮೂಹಿಕ ಪ್ರಯತ್ನದಲ್ಲಿ ಗದ್ದಿಗೌಡರವರು ಒಳ್ಳೆಯ ಕ್ಯಾಂಡಿಡೇಟ್ ಅನ್ನೋದನ್ನ ಸೇರಿಸಿದ್ರೆ ಮೋದಿಯವರ ಒಂದು ಪ್ರಭಾವ ಮತ್ತೆ ಬಿಜೆಪಿಯವರ ಒಂದು ಪ್ರಚಾರದ ವೈಖರಿ ಮತ್ತು ಇಲ್ಲಿರ್ತಕ್ಕಂಥ ಸರ್ಕಾರದ ಮಂತ್ರಿಯ ಮಗಳು, ಈ ಮಂತ್ರಿಯ ಮಗಳು ನೀಡ್ತಕ್ಕಂಥ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರಬಹುದು ಅಂತಕ್ಕಂಥ ವಾಸ್ತವ ಅರಿವನ್ನ ಬಹುಶಃ ಬಿಜೆಪಿಯವರು ಮಾಡಿಕೊಟ್ರೆ ಇದು ಒಂದು ಸುಲಭವಾಗಿ ಗೆಲ್ಲಬಹುದಂತ ಒಂದು ಕ್ಷೇತ್ರ ಆಗುತ್ತೆ. ಕಾರಣ 1,70,000 ಇದೆ. ಅದನ್ನ ಕಡಿಮೆ ಎಷ್ಟೊಂದ್ರೂ ಸಹ ವೀಣಾ ಕಾಶಪ್ಪನವರ ಏನು ಒಂದು ಅತೃಪ್ತಿ ಇದೆ, ಅದು ಒಳಗಡೆ ಬೆಂಕಿ ರೀತಿಯಲ್ಲಿ ಅಥವಾ ಒಂದು ರೀತಿಯಲ್ಲಿ ಬೇರೆ ಒಂದು ಹತಾಶ ಮನೋಭಾವನೆಯಲ್ಲಿ ಅದಕ್ಕೆ ಅವರನ್ನ ಸೈಲೆಂಟ್ ಆಗಿ ಮಾಡಿದ್ರೆ ಬಹುಶಃ ಯಾವದ ಒಂದು ವಿರೋಧವೂ ಇಲ್ಲದೆ ಗದ್ದಿಗೌಡರು ಗೆಲ್ತಕ್ಕಂಥ ಚಾನ್ಸ್ಗಳು ಹತ್ತತ್ರ ಬಂದ ಹಾಗೆ ಜಾಸ್ತಿ ಇದೆ. ಕಾರಣ ಕೇಂದ್ರದ ಒಂದು ಲೋಕಸಭೆಯ ಚುನಾವಣೆ, ಇದು ರಾಜ್ಯ ಸರ್ಕಾರದ್ದಲ್ಲ. ಮತ್ತೆ ಸಚಿವರು ಯಾರೂ ಸಹ ನಿಂತಿಲ್ಲ. ಸಾಧ್ಯವಾಗಿದ್ದರೆ ಇವರು ಪಾಟೀಲ್ ರವರೇ ನಿಲ್ಬಹುದಿತ್ತು, ಶಿವಾನಂದ ಪಾಟೀಲ್ ಅವರು ಯಾಕೆ ನಿಲ್ಲಿಲ್ಲ? ತಮ್ಮ ಮಗಳಿಗೆ ಈ ಸೀಟನ್ನು ಕೊಡಿಸಿದ್ರು. ಈ ವಂಶ ಪಾರಂಪರ್ಯ ಆಡಳಿತಕ್ಕೆ ಇವರು ಪ್ರಚೋದನೆಯನ್ನ ಅಥವಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡುವ ಒಂದು ಪ್ರಚಾರ ಅಥವಾ ಒಂದು ರೀತಿಯಲ್ಲಿ ತಿಳುವಳಿಕೆ ಬಂದ್ರೆ ಬಹುಶಃ ಗದ್ದಿಗೌಡರು ಸೇಫ್ ಆಗಿ ಇದನ್ನ 5ನೇ ಬಾರಿಗೆ ಅವರು ಸಂಸದರಾಗಬಹುದು. ಅದ್ರ ಜೊತೆಗೆ ಇವರು ಸಂಸದ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಯಾರು ಪ್ರಶಸ್ತಿ ಕೊಡೋದಿಲ್ಲ. ಕಾರಣ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ರಹಿತವಾದ ವ್ಯಕ್ತಿತ್ವ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಾದ್ರೆ ಎಲ್ಲ ರೀತಿಯ ಅಧಿಕಾರ ಇದೆ, ಅದನ್ನ ರೀತಿಯಲ್ಲಿ ಬಳಸಬಹುದು ಬೇಕಾದ್ರೆ. ಆದ್ರೆ ಇಲ್ಲಿ ಬಂದಿರತಕ್ಕಂಥದ್ದು ಲೋಕಸಭೆಯಲ್ಲಿ ಬಿಜೆಪಿಯ ಒಂದು ಏನು ಕೇಂದ್ರ ಸರ್ಕಾರ ಇದೆ, ಆ ಕೇಂದ್ರದ ಸರ್ಕಾರದ ಸಹಾಯವನ್ನು ಪಡೆದು ಈಗ ಏನು ಉಳಿದ ಕೆಲಸಗಳು ಇಂತಕ್ಕಂಥದ್ದನ್ನ ಮಾಡಿದ್ರೆ ಬಹುಶಃ ಗದ್ದಿಗೌಡರಿಗೆ ಒಂದು ರೀತಿಯಲ್ಲಿ ಬ್ರೈಟ್ ಚಾನ್ಸ್ ಇದೆ ಅಂತಕ್ಕಂಥದ್ದನ್ನ ಸಮೀಕ್ಷೆಗಳ ಆಧಾರದ ಮೇಲೆ ಮತ್ತೆ ನಾನು ಅನೇಕ ರೀತಿಯಲ್ಲಿ ಫೋನ್ ಮಾಡಿ ತಿಳಿದುಕೊಂಡ ರೀತಿಯಲ್ಲಿ ಬಹುಶಃ ಇದು ಅನುಕೂಲ ಆಗಬಹುದು. ಸಂಯುಕ್ತ ಪಾಟೀಲ್ ರವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಕೌಂಟರ್ ಮಾಡ್ಲಿ ಅದು ಅವ್ರ ಮೇಲೆ ಬಿಟ್ಟಿದೆ. ಅವ್ರ ತಂದೆಯವರು ಪ್ರಭಾವಶಾಲಿ ಇರಬಹುದು, ಆದ್ರೆ ಅವರು ಪ್ರಭಾವಶಾಲಿ ತಾವೇ ನಿಂತಿದ್ರೆ ಬಹುಶಃ ಇದು ಫೈಟ್ ಜೋರಾಗಿತ್ತು. ಅವ್ರು ಇಲ್ಲದೆ ಇರೋದ್ರಿಂದ ಮಗಳನ್ನ ಪ್ರಾಕ್ಸಿಯಾಗಿ ನಿಲ್ಲಿಸಿರೋದ್ರಿಂದ ಇಟ್ ಈಸ್ ದ ಫೈಟ್ ಬಿಟ್ವೀನ್ ಸಂಯುಕ್ತ. ಎಸ್ ಪುರಾಣಿಕ್ ಸರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಧನ್ಯವಾದಗಳು ಸರ್ ನಿಮ್ಗೆ. ಶಶಿಕಾಂತ್ ಸರ್, ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್ ಸರ್ ಈ ಕ್ಷೇತ್ರದ ಬಗ್ಗೆ. ಕ್ಷೇತ್ರದ ಬಗ್ಗೆ ನಾನು ಈಗಾಗಲೇ ಬೇಕಾದಷ್ಟು ಹೇಳಿದ್ದೀನಿ. ಈಗಿರೋದು ನನ್ನ ಒಂದು ಏನು ಅಂತ ಅನಿಸಿಕೆ, ಬಾಗಲಕೋಟೆ ಜಿಲ್ಲೆ ಪ್ರೇಕ್ಷಣೀಯ ಸ್ಥಳಗಳ ತವರೂರು. ನಿಜ ಆಯ್ತಾ? ಅಲ್ಲಿರ್ತಕ್ಕಂಥ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇವುಗಳನ್ನು ಒಂದು ಸರ್ತಿ ಗಮನಿಸಿ. ಐಹೊಳೆಯಲ್ಲಿ ದನಗಳನ್ನು ಕಟ್ಟುವ ಕೊಠಡಿಯಾಗಿದೆ, ಅವೆಲ್ಲವೂ ಸಹಿತ ಪುರಾತತ್ವ. ಇವುಗಳು ಬರೋದು ಪುರಾತತ್ವ ಇಲಾಖೆಯಲ್ಲಿ. ಪುರಾತತ್ವ ಇಲಾಖೆಯ ಬರುವುದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಹಾಗಾದಾಗ ಇಲ್ಲಿ ಯಾರೇ ಆಗಲಿ ಎಂಪಿಗಳು ಮೊದಲು ಮಾಡಬೇಕಾಗಿರೋ ಕೆಲಸ ಅವುಗಳನ್ನು ಇನ್ನೂ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡುವಂಥದ್ದು, ದೇಶ ವಿದೇಶದ ಜನ ಅಲ್ಲಿ ಬರುವ ಹಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರಬೇಕು. ಅಲ್ಲಿರ್ತಕ್ಕಂಥವ್ರು ಹಲವಾರು ಜನ ಗುಳೆ ಹೋಗ್ತಾ ಇದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ, ಅವರಲ್ಲಿ ಕೈಗಾರಿಕೆಗಳನ್ನ ತರುವಂಥ ಕೆಲಸಗಳಾಗಬೇಕು. ಅದಕ್ಕಿಂತ 519 ಅಡಿ ಇರ್ತಕ್ಕಂಥ ಆಲಮಟ್ಟಿ ಡ್ಯಾಮ್ ಇದೆಯಲ್ವಾ, ಅದು 524 ಅಡಿಗೆ ಹೆಚ್ಚಿಸಬೇಕಾಗಿದೆ. ಸೊ ಆ ಕೆಲಸವನ್ನು ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ಬೇಡಿಕೆ ಆ ಕ್ಷೇತ್ರದವರದು. ಎಸ್, ಥ್ಯಾಂಕ್ ಯು ಶಶಿಕಾಂತ್ ಸರ್, ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇವೆ ಅಂತೇಳಿ. ಇದಾಗಿತ್ತು ಇವತ್ತಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮ. ನಾಳೆ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.